ಎಷ್ಟು ಮಂದಿ ಕರ್ತನ ಸಮ್ಮುಖದಲ್ಲಿ ಸಂತೋಷವುಳ್ಳವರಾಗಿದ್ದೀರಿ? ಹಲ್ಲೆಲೂಯಾ. ಕರ್ತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ. ಎಂತಿದೆ ಪರಿಪೂರ್ಣವಾದ ಸಂತೋಷ? ಆತನ ಬಲಗೈಯಲ್ಲಿ ಶಾಶ್ವತದ ಭಾಗ್ಯ. ನಮಗೆ ದೀರ್ಘಾಶವಿದೆ, ಧನ ಘನತೆ ಎಲ್ಲವೂ ಆತನ ಹಸ್ತದಲ್ಲಿದೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಮಂದಿ ನಾವು ಸ್ತೋತ್ರವನ್ನು ಸಲ್ಲಿಸಲಿಕ್ಕೆ ನಾವು ಸಿದ್ಧರಾಗಿ ಬಂದಿದ್ದೇವೆ. ಕರ್ತನ ಒಬ್ಬೊಬ್ಬರ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ಮಾಡಿದ್ದಾನೆ. ಹೇಳಲಿಕ್ಕೆ ಅಸಾಧ್ಯವಾದದ್ದು, ವರ್ಣಿಸಲಿಕ್ಕೆ ಅಸಾಧ್ಯವಾದಂಥ ಉಪಕಾರಗಳನ್ನು ಆತನನ್ನು ನಿಮ್ಮ ಜೀವಿತದಲ್ಲಿ ಆತನು ಮಾಡಿದ್ದಾನೆ ಪ್ರಿಯರೇ. ಅದರಿಂದ ದೀರ್ಘವಾಗಿದೆ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿದೆ ಅಂತೆ. ಆತನ ಕೃಪೆ ಏನಾಗಿದೆ? ಅದು ನಿತ್ಯಕ್ಕೆ ಇರುವಂಥದ್ದು, ಶಾಶ್ವತವಾಗಿ ಇರುವಂಥದ್ದು. ಹಲ್ಲೆಲೂಯಾ. ಅಂತ ಕರ್ತನ ನಾವು ಆರಾಧಿಸಲಿಕ್ಕಾಗಿ ಬಂದಿದ್ದೇವೆ. ಒಂದು ಕ್ಷಣ ನಮ್ಮ ಬಾಯಿಗಳನ್ನು ತೆರೆದು ನಮ್ಮ ಕರ್ತನನ್ನು ಸ್ತುತಿಸಿ ಕೊಂಡಾಡುವ. ಥ್ಯಾಂಕ್ ಯು ಜೀಸಸ್, ವಿ ಪ್ರೈಸ್ ಯು ಮಾಸ್ಟರ್, ವರ್ಷಿಪ್ ಗಾಡ್. ಓ ರಬ ಶಕಲ ಮಂದರ ಬಲ ಶಂದರೆ ಲೇಬ್ರೆ ಸೆಕೆಲೆ ತೇಲೆ ಬಾರ ಬರಬ ಶಕಲ ಮಂದರೆಲ ಉಲಕತನ ಮಂದರ ಬರಬ ಶಂದರಿಯಾದ ರೀಕಲ ರಮಂದರಿಲ. ಕರ್ತನು ಈ ದಿವಸ ನೀನು ಅನುಗ್ರಹಿಸಿ ಕೊಟ್ಟಿದೆ. ಕರ್ತನಿನ ಸ್ತುತಿಸಲಿಕ್ಕಾಗಿ, ಕೊಂಡಾಡಲಿಕ್ಕಾಗಿ, ನಿನ್ನನ್ನು ರಕ್ಷಿಸಲಿಕ್ಕಾಗಿ, ನಿನ್ನಲ್ಲಿ ಉಲ್ಲಾಸಿಸಲಿಕ್ಕಾಗಿ, ಓ ನಿನ್ನಲ್ಲಿ ಸಂತೋಷಿಸಲಿಕ್ಕಾಗಿಪ್ಪ. ಓ ರಬ ಶಂದರಿಲ್ಲ. ಈ ದಿವಸ ಜಯದ ದಿನ, ಈ ದಿವಸ ಆಶೀರ್ವಾದದ ದಿನ, ಈ ದಿವಸ ಸಮಾಧಾನದ ದಿನ, ಈ ದಿವಸ ಆರೋಗ್ಯದ ದಿನ. ಓ ರಬ ಶಂದರಿಮ ದರ ಬಲ. ಹಲ್ಲೆಲೂಯಾ. ಜಯವೀರನಾದ ಕ್ರಿಸ್ತನನ್ನು ನಾವು ಆರಾಧಿಸಲಿಕ್ಕಾಗಿ, ಸೆಲೆಬ್ರೇಟ್ ಮಾಡಲಿಕ್ಕಾಗಿ ನಾವು ಬಂದವರಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ದೇವರು ಮಹಿಮೆಯ ಅರಸನಾಗಿದ್ದಾನೆ. ಆತನು ಮಹಿಮೆಯ ಅರಸನಾಗಿದ್ದಾನೆ. ಆತನು ಉನ್ನತನಾದ ದೇವರು, ಪರಿಶುದ್ಧನಾದ ದೇವರು. ನಿತ್ಯಕ್ಕೂ ಜೀವಿಸುವಾತನನ್ನು ಆರಾಧಿಸಲಿಕ್ಕಾಗಿ ಬಂದವರಾಗಿದೆ. ಅದರಿಂದ ಸಂತೋಷವಾಗಿ ಹೇಳುವ, ಮಹಿಮೆಯ ಅರಸನೇ, ನಾನು ನಿನ್ನನ್ನು ಏನ್ ಮಾಡ್ತೇನೆ? ಕೊಂಡಾಡ್ತೇನೆ. ನಾನು ನಿನ್ನನ್ನು ಆರಾಧಿಸ್ತೇನೆ, ನಾನು ನಿನ್ನ ಸ್ತುತಿಸ್ತೇನೆ. ಯೇಸುವಿನ ನಾಮ ನಾವು ಮೇಲೆ ಕೆತ್ತವರಾಗಿವೆ. ಥ್ಯಾಂಕ್ ಯು ಜೀಸಸ್. ಓ ರಬ ಶಂದರಿಯ ಪ್ರಿಯರೇ, ಥ್ಯಾಂಕ್ ಯು. ಸಂತೋಷ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಕರ್ತನನ್ನು ಸ್ತುತಿಸಿ ಕೊಂಡಾಡುವ. ಥ್ಯಾಂಕ್ ಯು ಲಾರ್ಡ್. ಮಹಿಮೆಯ ಅರಸನೇ ನಿನ್ನ ಆರಾಧನೆ
ಮೊನ್ನೆ ಸೇವಕರು ಹೇಳ್ತಿದ್ರು ಶುಕ್ರವಾರ ಆಮೋಸನಲ್ಲಿ ಬರೆಯಲ್ಪಟ್ಟಂತೆ ಆತನನ್ನೇ ಆಶ್ರಯಿಸಿಕೊಂಡವರು. ಯಾರನ್ನು? ಯೇಸು ಕ್ರಿಸ್ತನನ್ನೇ ಆಶ್ರಯಿಸಿಕೊಂಡವರು ಏನಂತ ಅವರು ಬದುಕುತ್ತಾರೆ. ಅದರಿಂದ ನಾವು ಆತನನ್ನೇ ಆಶ್ರಯಿಸಿಕೊಳ್ಳುವವರಾಗಿದೆ, ನಾವು ಬದುಕುವವರಾಗಿದ್ದೇವೆ. ಯಾಕಂದ್ರೆ ನಮ್ಮ ಯೇಸು ಕ್ರಿಸ್ತನ ಬದುಕುವವನಾಗಿದ್ದಾನೆ, ಅದರಿಂದ ನಾವು ಕೂಡ ಬದುಕುವವರಾಗಿದ್ದೇವೆ. ನಾನು ಸಾಯುವುದಿಲ್ಲ, ನಾನು ಜೀವನದಿಂದ ಸ್ತೋತ್ರ ಸ್ವಾಮಿ, ನಾವು ನಿನ್ನ ಆರಾಧಿಸ್ತೀವಿ ಅಪ್ಪ, ನಾವು ನಿನ್ನ
ಆತನ ಕೃಪೆ ನಮಗೆ ಸಾಕು ಪ್ರಿಯರೇ, ಆತನ ಕೃಪೆ ನಮಗೆ ಸಾಕು. ನಮ್ಮ ಕಾಲು ಜಾರಿ ತೆಗೆದಾಗಲೇ ಆತನ ಕೃಪೆ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಥ್ಯಾಂಕ್ ಯು ಜೀಸಸ್. ತಂದೆ ನಿನಗೆ ಸ್ತೋತ್ರ ಮಾಡ್ತೀವಿ ಅಪ್ಪ. ನೀನು ಒಳ್ಳೆಯ ಕರ್ತನಾಗಿದೆ ಸ್ವಾಮಿ, ನೀನು ಒಳ್ಳೆಯ ದೇವರು, ಅತಿ ಪವಿತ್ರ ದೃಷ್ಟಿಯುಳ್ಳವನ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕೆಟ್ಟದನ್ನು ನೋಡಲಾರದವನು ತಂದೆ ನಿನಗೆ ಸ್ತೋತ್ರ ಅಪ್ಪ. ನೀನು ಎಷ್ಟು ಒಳ್ಳೆ ಕರ್ತನ ಸ್ವಾಮಿ, ಎಷ್ಟು ಒಳ್ಳೆ ಕರ್ತನಪ್ಪ. ನಮ್ಮ ಜೀವಿತದಲ್ಲಿ ನೀನು ಒಳ್ಳೆಯದನ್ನೇ ಮಾಡಿದೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಆಪತ್ತುಗಳು ಬರುವಾಗ ನಮ್ಮನ್ನು ಕೈ ಹಿಡಿದು ನಡೆಸಿದಾತ, ಮುಳುಗುವ ಪರಿಸ್ಥಿತಿಯಲ್ಲಿ ಮೇಲೆ ಕೆತ್ತಿದ ದೇವರು, ರೋಗದ ಪರಿಸ್ಥಿತಿಯಲ್ಲಿ ಆರೋಗ್ಯವನ್ನು ಕೊಟ್ಟಾತನು, ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕರು. ಥ್ಯಾಂಕ್ ಯು ಜೀಸಸ್. ಅಪ್ಪ ಕರ್ತನಿಗೆ ಸ್ತೋತ್ರ ಸ್ವಾಮಿ.
ಶಾಶ್ವತವಾದ ನಿನ್ನ ಪ್ರೀತಿಗಾಗಿ ಸ್ತೋತ್ರಿಸುವಾಗ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ದೇವರು ವಾಕ್ಯ ನಮ್ಮ ಒಳ್ಳೆ ಕಾರ್ಯಗಳು ಆತನ ಮುಂದೆ ಅದು ಹೊಲಸು ಬಟ್ಟೆ ಅಂತ ಇದ್ದೇವೆ. ಹಾಗಾದರೆ ನಮ್ಮ ಕರ್ತನು ಎಷ್ಟು ಒಳ್ಳೆಯದಾಗಿ. ಥ್ಯಾಂಕ್ ಯು ಜೀಸಸ್. ಆತನನ್ನು ಆರಾಧಿಸೋಣ. ಒಳ್ಳೆಯ ದೇವರಲ್ಲಿ ನಮ್ಮ ಪ್ರಾಣ ಇರುವವರೆಗೂ ಆತನನ್ನು ಆರಾಧಿಸೋಣ. ನಮ್ಮ ಜೀವಮಾನದಲ್ಲಿ ಆತನಿಗೆ ಏನು ಸೇವೆಯನ್ನು ಕೊಟ್ಟಿದ್ದಾನೋ ಅದನ್ನು ಮಾಡುವವರಾಗಿದ್ದೇವೆ. ಆತನ ಕೃಪೆಯನ್ನು ಕೊಡ್ತಾನೆ, ಆ ಸ್ಪೆಸಿಫಿಕ್ ಗ್ರೇಸ್ ಆತನ ಕೊಡ್ತಾನೆ, ಪರಿಶುದ್ಧಾತ್ಮಕ್ಕೆ ಸಹಾಯ ಮಾಡ್ತಾನೆ. ನಮ್ಮ ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಆತನ ಕೃಪೆಯಿಂದಲೇ, ಆತನ ಆತ್ಮನಿಂದಲೇ. ಥ್ಯಾಂಕ್ ಯು ಜೀಸಸ್. ಅದೇ ನಾವು ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನನ್ನನ್ನು ಆರಾಧಿಸೋರು ಇಂಥವರೇ ಆಗಿರಬೇಕೆಂದು ನೀನು ಅಪೇಕ್ಷಿಸುವನಾಗಿದೆಯಲ್ಲಪ್ಪ. ಅಂಥವರನ್ನಾಗಿ ನೀನು ನಮ್ಮನ್ನು ಮಾಡಿದ್ರಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಯಾವ ಗಣನೆಗೆ ಬಾರಕಟ್ಟ ನಮ್ಮನ್ನು. ಥ್ಯಾಂಕ್ ಯು ಲಾರ್ಡ್, ನೀನು ಯೋಗ್ಯರನ್ನಾಗಿ ಮಾಡಿದೆ ಸ್ವಾಮಿ. ತಂದೆ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. We praise you, Master. Worship you, Lord. Thank you, Jesus.
ಬದುಕುವವರಾಗಿದೆ, ನಾವು ಉಸಿರಾಡುವವರಾಗಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯದ ದೂತನೋ ಎಂಬಂತೆ ಕಳುಹಿಸಿ ನಮ್ಮನ್ನು ಸ್ವಸ್ಥಗೊಳಿಸಿ ನಮ್ಮನ್ನು ಸಮಾಧಿಗೆ ಸೇರದಂತೆ ಮಾಡಿದಾತನೇ ನಿನಗೆ ಸ್ತೋತ್ರ ಮಾಡ್ತೀವಪ್ಪ. ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ ಎಂಬುದಾಗಿ ಹೇಳಿದಾಗೆ ಕರ್ತನ ಮಕ್ಕಳಾಗಿ ಸ್ವಾಮಿ, ಸಭೆಯಾಗಿ ಕರ್ತನೆ ಕುಟುಂಬವಾಗಿ ನಿನ್ನನ್ನು ಆರಾಧಿಸಿದವರಾಗಿದ್ದೇವಪ್ಪ. ಕರ್ತ ನಮ್ಮ ಸ್ತುತಿ ಆರಾಧನೆಯಲ್ಲಿ ನೀನು ಮಹಿಮುವುದಕ್ಕೆ ಸ್ತೋತ್ರಪ್ಪ. ಕರ್ತನೆ ಮುಂದಿನೆಲ್ಲ ಭಾಗ ನೀನು ಹಸ್ತಕ್ಕೊಪ್ಪಿಸಿಕೊಡ್ತೇವೆ. ವಾಕ್ಯದ ಭಾಗವನ್ನು, ಕೀರ್ತನೆ ಭಾಗವನ್ನು, ಸಾಕ್ಷಿಯ ಭಾಗವನ್ನು, ಕಾಣಿಕೆ ಭಾಗವನ್ನು, ಪ್ರಾರ್ಥನೆ ವಿಜ್ಞಾಪನೆಗಳ ಭಾಗವನ್ನು ಎಲ್ಲ ಭಾಗದಲ್ಲಿ ನೀನೊಬ್ಬನೇ ಮಹಿಮೆಂಬುದಾಗಿ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆ. ಆಮೆನ್. ಆಗ ಮಹಾಯಾಜಕನು ಈ ಮಾತುಗಳು ಹೌದು ಎಂದು ಕೇಳಿದಕ್ಕೆ ಅವನು ಸಹೋದರರೇ ತಂದೆಗಳೇ ಕೇಳಿರಿ. ಇಲ್ಲಿ ನಾವು ನೋಡುತ್ತೇವೆ 6ನೇ ಅಧ್ಯಾಯದಲ್ಲಿ ನಡೆದ ವಿಷಯ. ಈ 6ನೇ ಅಧ್ಯಾಯದಲ್ಲಿ ಏನ್ ನಡೆಯುತ್ತೆ ಅಂತ ಹೇಳಿದ್ರೆ, ಒಂದು ಸಂಗತಿ ನಡೆಯುತ್ತದೆ ಅಂತ ಹೇಳಿದ್ರೆ, ದೇವರ ವಾಕ್ಯ ಅಲ್ಲಿ ಬಲವಾಗಿ ಶಕ್ತವಾಗಿ ಚಲಿಸಿದ್ರಿಂದ ಅನೇಕರು ಕ್ರಿಸ್ತನ ನಂಬಲಿಕ್ಕೆ ಪ್ರಾರಂಭ ಮಾಡಿ. ಅಲ್ಲಿ ಎಷ್ಟು ಜನ ಇದ್ರು? ಮೊದಲು 120 ಜನರಿಂದ ಜನಸಂಖ್ಯೆ ಏನಾಯ್ತು? 3,000 ಆಯ್ತು. 3,000ರಿಂದ ಎಷ್ಟಾಯ್ತು? 5,000 ಆಯ್ತು. ಮತ್ತೆ ವಾರ ಜನಸಂಖ್ಯೆ ಏನಾಗ್ತಿದ್ರು? ಸಭೆಗೆ ಕುಡಿಸ್ತಾ ಬರ್ತಿದ್ರು. ಎಲ್ಲ ಯೇಸು ಕ್ರಿಸ್ತನನ್ನು ಏನ್ ಮಾಡ್ತಿದ್ರು? ಸ್ವೀಕಾರ ಮಾಡ್ತಿದ್ರು. ಶಿಷ್ಯರ ಸಂಖ್ಯೆ ಜಾಸ್ತಿ ಆಯಿತು. ಆಮೇಲೆ ಶಿಷ್ಯರ ಸಂಖ್ಯೆ ಜಾಸ್ತಿ ಆಗುವಾಗ ಯಾರಿಗೆ ಸಹಿಸಲಿಕ್ಕಾಗಲಿಲ್ಲ? ಮಹಾಯಾಜಕರಿಗೆ, ಸದುಕಾಯರಿಗೆ, ಪರಿಸಯರಿಗೆ ಸಹಿಸಲಿಕ್ಕಾಗಲಿಲ್ಲ. ಆಮೇಲೆ ಅಲ್ಲಿ ಮತ್ತೆ ಇನ್ನೊಂದು ಯಾರಿಗೆ ಸಹಿಸಲಿಕ್ಕಾಗಲಿಲ್ಲ? ಸೈತಾನನಿಗೆ ಸಹಿಸಲಿಕ್ಕಾಗಲಿಲ್ಲ. ಇವತ್ತು ನೀವು ಬೆಳೆಯುವುದು ಯಾರಿಗೆ ಇಷ್ಟ ಇಲ್ಲ? ಯಾಕೆ ಸೈತಾನಿಗೆ ಇಷ್ಟ ಇಲ್ಲ? ನೀವು ಬೆಳೆದ್ರೆ ಏನಾಗ್ತೀರಿ? ದೇವರ ರಾಜ್ಯಕ್ಕೆ ಪ್ರಯೋಜನ ಆಗ್ತದೆ. ಆಮೇಲೆ ಅಲ್ಲಿ ಸೈತಾನ ಮಾಡುವುದಾಗಿ ನಾವು ದೇವರ ರಾಜ್ಯಕ್ಕೆ ಉಪಯೋಗವಾಗಬಾರ್ದಂತ ಅವನು ನಮ್ಮ ವಿರುದ್ಧ ಏನ್ ಮಾಡ್ತಾನೆ? ಪಿತೂರಿ ಮಾಡ್ತಾನೆ. ಆದ್ರೆ ನಮ್ಮನ್ನು ಉಂಟು ಮಾಡಿದ ದೇವರು ನಮ್ಮನ್ನು ಅದಕ್ಕೋಸ್ಕರ ನೇಮಿಸಿದಾದ್ರೆ ಖಂಡಿತವಾಗಿ ಆತ ನಿಲ್ಲಿಸ್ತಾನೆ. ಅವರ ಯಾವ ಪ್ಲಾನ್, ಅವರ ಎಲ್ಲ ಕ್ರಿಯೆಗಳು ದೇವರು ಲಯಪಡಿಸ್ತಾನೆ. ಆಮೇಲೆ ಇಲ್ಲಿ ನಾವು ನೋಡುತ್ತೇವೆ ಏನಂತ ಹೇಳಿದ್ರೆ, ಅದೇ ಸಭೆಯಲ್ಲಿ ಏನಾಯ್ತು? ಒಂದು ಜಗಳವಾಯಿತು. ಏನ್ ಜಗಳ ಅಂತ ಹೇಳಿದ್ರೆ, ಅಲ್ಲಿ ನಾವು ನೋಡ್ತೇವೆ ಯಹೂದಿಗಳಲ್ಲಿ 2 ಪಂಗಡ ಆಯ್ತು. ಒಂದು ಇಬ್ರಿಯ ಯಹೂದಿಗಳು, ಗ್ರೀಕ್ ಯಹೂದಿಯರು. ಇಬ್ರಿಯ ಭಾಷೆ ಮಾತನಾಡುವವರು, ಗ್ರೀಕ್ ಭಾಷೆ ಯಹೂದಿಯರಿದ್ದರು. ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿದ ಮೇಲೆ ಯಹೂದಿಯರ ಗ್ರೀಕರಂತ ಭೇದ ಭಾವ ಉಂಟ? ನಾವೆಲ್ಲ ಏನಾಗಿದ್ದೇವೆ? ಒಂದೇ ಆಗಿದ್ದೇವೆ. ಇಲ್ಲಿ ಒಂದು ಪ್ರಾಬ್ಲಮ್ ಆಯ್ತು. ಯಾಕಂದ್ರೆ ಇವರೆಲ್ಲ ಯಹೂದಿಯರಾಗಿದ್ದರು. ಹಾಗಾಗಿ ಗ್ರೀಕ್ ಪಂಗಡದವರು ಅವರು ಎದುರಿದ್ದು ಏನ್ ಹೇಳಿದ್ರು ಗೊತ್ತುಂಟ? ಅವ್ರು ಹೇಳಿದ್ದೇನೆ ಅಂತ ಹೇಳಿದ್ರೆ, ವಿಧವೆಯರಿಗೆ ಪರಿಪಾಲಿಸುವುದಿಲ್ಲ, ವಿಧವೆಯರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಯಹೂದಿಯ ವಿಧವೆಯರಿಗೆ ಮಾತ್ರ ಕೊಡ್ತಾ ಇದ್ದಾರೆ, ಆದ್ರೆ ಗ್ರೀಕ್ ವಿಧವೆಯರಿಗೆ ಏನ್ ಮಾಡುದಿಲ್ಲ? ಹಣ ಸಹಾಯ ಮಾಡುವುದಿಲ್ಲ, ಸಭೆಯಿಂದ ಸಹಾಯ ಮಾಡುವುದಿಲ್ಲ. ಆಗಿನ ಕಾಲದಲ್ಲಿ ಏನ್ ಮಾಡ್ತಿದ್ರು? ವಿಧವೆಯರಿಗೆ ಏನ್ ಮಾಡ್ತಿದ್ರು? ಸಹಾಯ ಮಾಡ್ತಿದ್ರು. ಆದ್ರೆ ವಿಧವೆಯಲ್ಲಿ ಸಹ ಏನುಂಟು? ಕೆಟಗರಿ ಉಂಟು. ಅದನ್ನ ಹೇಳಿದ್ರೆ 2 ತಿಮೋಥಿ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ಕಂಡೆವು. ಅಂದ್ರೆ ಒಂದು ಹೆಂಗಸು ಯಾವ ಆಶ್ರಯವಿಲ್ಲದಿದ್ರೆ, ಅವರಿಗೆ ಕುಟುಂಬದ ಯಾವ ಸಪೋರ್ಟ್ ಇಲ್ಲದಿದ್ರೆ, ಆ ಮಗು ಆ ಒಂದು ವಿಧವೆಯನ್ನು ಯಾರು ನೋಡ್ಬೇಕು? ಸಭೆ ನೋಡ್ಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ಅವರು ಗ್ರೀಕ್ ವಿಧವೆಯರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಅವ್ರು ಏನ್ ಹೇಳ್ತಾರೆ? ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಎಂಬುದಾಗಿ ಹೇಳುವಾಗ ಅಲ್ಲಿ ಅಪೊಸ್ತಲರು ಏನ್ ಮಾಡಿದ್ರು? ಅವರು ಒಂದಾಗಿ ಸೇರಿ ಮೀಟಿಂಗ್ ಮಾಡಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, 7 ಜನರನ್ನು ಏನ್ ಮಾಡ್ತಾರೆ? ಆರಿಸಿ ತೆಗೆದುಕೊಳ್ತಾರೆ. ಇವರು ಹೇಗಿರ್ಬೇಕು? ಜ್ಞಾನ ಸಂಪನ್ನರು, ಪವಿತ್ರಾತ್ಮ ಭರಿತರು, ಮತ್ತೆ ಅಲ್ಲಿ ಉಂಟಲ್ಲ ದೇವರ ವಾಕ್ಯದ 6ನೇ ಅಧ್ಯಾಯದಲ್ಲಿ ಸಂಭಾವಿತರು. ಆಮೇಲೆ ಇವರನ್ನು ಸೆಲೆಕ್ಟ್ ಮಾಡ್ತಾರೆ. ಮತ್ತೆ ಈ 7 ಜನ ಯಾರಾಗಿದ್ದಾರೆ ಗೊತ್ತಾ? ಗ್ರೀಕ್ನವರಾಗಿದ್ರು. ಯಾರು ಜಗಳ ಮಾಡಿಕ್ಕೆ ಸ್ಟಾರ್ಟ್ ಮಾಡಿದ್ರು? ಗ್ರೀಕ್ ಯಹೂದ್ಯರು ಸ್ಟಾರ್ಟ್ ಮಾಡಿದ್ರು. ಈಗ ಯಾರನ್ನು ಸೆಲೆಕ್ಟ್ ಮಾಡಿದ್ರು? 7 ಜನರನ್ನು ಸಹ ಗ್ರೀಕ್ ಅವರನ್ನೇ ಸೆಲೆಕ್ಟ್ ಮಾಡಿದ್ರು. ಈಗ ಏನಾಯ್ತು? ಅಲ್ಲಿ ಸಭೆಯಲ್ಲಿ ಏನ್ ಬಂತು? ಸಮಾಧಾನ ಬಂತು. ಯಾವ ಸೈತಾನ ಸಭೆಯನ್ನು ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ ಅವನಿಗೆ ಮುಖಭಂಗವಾಯಿತು. ನಮ್ಮ ಸಭೆ ದೇವರು ಕಟ್ಟಿದ್ರಿಂದ ಯಾರು ಸಹ ಅದನ್ನು ಹೊಡಿಲಿಕ್ಕೆ ದೇವರ ಅನುಮತಿ ಕೊಡುವುದಿಲ್ಲ. ಯಾಕಂದ್ರೆ ಸಭೆ ದೇವರ ಒಂದು ಅಂಗವಾಗಿದೆ, ದೇವರ ಆಲಯವಾಗಿದೆ. ನಾವೆಲ್ಲ ದೇವರ ಅಂಗಗಳಾಗಿದ್ದೇವೆ. ಹೌದಲ್ಲ ಪ್ರೇಸರು? ನನ್ನಂತೆ ಆ ಸಮಯದಲ್ಲಿ ಸಹ ಆ ಪಿತೂರಿ ನಡೆಯಿತು. ಹಾಗೇನಾಯ್ತು ಅಂತ ಹೇಳಿದ್ರೆ, ಇವರು 7 ಜನರನ್ನು ಏನ್ ಮಾಡಿದ್ರು? ಸೆಲೆಕ್ಟ್ ಮಾಡಿ ಏನ್ ಮಾಡಿದ್ರು? ಅವರು ಅವರ ಮೇಲೆ ಕೈ ಇಟ್ಟು ಏನ್ ಮಾಡಿದ್ರು? ಪ್ರಾರ್ಥಿಸಿ ಅವರನ್ನ ಏನ್ ಮಾಡಿದ್ರು? ಅಭಿಷೇಕಿಸಿದ್ರು.
ಹೀಗೆ ಅಭಿಷೇಕಿಸುವಾಗ ಅದರಲ್ಲಿ 7 ಜನರು, ಅದರಲ್ಲಿ ಮುಖ್ಯವಾಗಿ 2 ವ್ಯಕ್ತಿ ಯಾರು ಗೊತ್ತಾ? ಒಂದು ಸ್ಟೆಫನ ಮತ್ತೆ ಫಿಲಿಪ್ಪ ಎಂಬುದಾಗಿ 2 ವ್ಯಕ್ತಿಗಳ ಬಗ್ಗೆ ನಾನು ಇವತ್ತು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಕಳೆದ ವಾರ ಹೇಳಿದೆ ನಾನು. ಆಮೆನ್. ಹಲ್ಲೆಲೂಯಾ. ಈ 2 ಯಾರು ಗೊತ್ತಾ? ಇವರು ಗಿಫ್ಟೆಡ್ ಪರ್ಸನ್ ಆಗಿದ್ದಾರೆ, ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟ ವ್ಯಕ್ತಿ ಆಗಿದ್ದಾರೆ. ಆಮೆನ್. ಹಲ್ಲೆಲೂಯಾ. ನೀವು ನೋಡೋದು ಸ್ಟೆಫನ್ ಬಗ್ಗೆ ನಾವು ನೋಡೋದಾದ್ರೆ 8ನೇ ವಾಕ್ಯ, 6ನೇ 8ನೇ ವಾಕ್ಯ. ಸ್ಟೆಫನನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇವ ಏನ್ ಮಾಡ್ತಿದ್ದಂತೆ? ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಏನ್ ಮಾಡ್ತಿದ್ದ? ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ದೇವರು ಸ್ಟೆಫನನನ್ನು ಬಲವಾಗಿ ಉಪಯೋಗಿಸಲಿಕ್ಕೆ ಶುರು ಮಾಡಿದ. ಸಿಲೆಕ್ಟ್ ಮಾಡಿದ ಸಾಧಾರಣ ಕೆಲಸಕ್ಕೆ, ಆದ್ರೆ ದೇವರು ಅಸಾಧಾರಣವಾದ ಕಾರ್ಯವನ್ನು ಅವರಲ್ಲಿ ಮಾಡ್ತಾನೆ. ಇವತ್ತು ನಾನು ಹೇಳ್ತೇನೆ, ನೀನು ಸಿಲೆಕ್ಟ್ ಮಾಡಿದ ಸಾಮಾನ್ಯ ಕೆಲಸಕ್ಕಾಗಿರಬಹುದು, ದೇವರಿಂದ ಅಸಾಧಾರಣವಾದ ಕಾರ್ಯಕ್ಕೆ ದೇವರು ನೇಮಿಸಿದ್ದಾರೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರಿಗೆ ಭೇದ ಭಾವ ಇಲ್ಲ. ಹೌದು, ಭೇದ ಉಂಟು. ಅಲ್ಲಿ ನನಗೊಂದು ಸ್ಪೆಷಲ್, ನಿಮಗೊಂದು ಸ್ಪೆಷಲ್ ಏನಾದ್ರು ಉಂಟಾ? ನನಗೆ ಬೇರೆ ವಾಕ್ಯ, ನಿಮಗೆ ಬೇರೆ ವಾಕ್ಯ ಅಂತ ಉಂಟಾ? ನನಗೆ ಬೇರೆ ಆತ್ಮ, ನಿಮಗೆ ಬೇರೆ ಆತ್ಮ ಉಂಟಾ? ನಮಗೆಲ್ಲ ಯಾವ ಆತ್ಮ ಕೊಡಲ್ಪಟ್ಟಿದೆ? ಒಂದೇ ಆತ್ಮವನ್ನು ಕೊಡಲ್ಪಟ್ಟಿದೆ. ಅಲ್ಲಿ ನಾವು ಒಂದೇ ಆತ್ಮನಿಂದ ನಡೆಸಲ್ಪಡುವವರಾಗಿದ್ದೇವೆ. ಇಲ್ಲಿ ನೋಡಿ, ಸ್ಟೆಫನನನ್ನು ದೇವರು ಬಲವಾಗಿ ಉಪಯೋಗಿಸ್ತಾನೆ. ಬಲವಾಗಿ ಉಪಯೋಗಿಸುವಾಗ ಅಲ್ಲಿದ್ದ ಯಹೂದ್ಯರಿಗೆ, ಅಂದ್ರೆ ಫರಿಸಾಯರಿಗೆ, ಸದುಕಾಯರಿಗೆ, ಮಹಾಯಾಜಕರಿಗೆ ಏನಾಯ್ತು? ಅವರಿಗೆ ಸಹಿಸಲಿಕ್ಕೆ ಆಗಲಿಲ್ಲ. ಮೊದಲೇ ಒಂದು ಹುಟ್ಟು ಕುಂಟ ಪೀಳಿಗಾದಾಗ ಏನಾಯ್ತು? ಅವರಿಗೆ ತಡಲಿಕ್ಕೆ ಆಗಲಿಲ್ಲ. ಎಲ್ಲರೂ ಯೇಸು ಸ್ವಾಮಿಯನ್ನೇ ಹಿಂದೆ ಹೋಗ್ಲಿಕ್ಕೆ ಹೋದ್ರು. ಈಗ ಪುನಃ ಯಾರನ್ನು ಉಪಯೋಗಿಸ್ತಿದ್ದಾರೆ? ಸ್ಟೆಫನನ್ನು ಉಪಯೋಗಿಸ್ತಿದ್ದಾರೆ. ಈ ಸ್ಟೆಫನನ್ನು ಉಪಯೋಗಿಸುವಾಗ ಅವರು ಎಣಿಸಿದ್ರು, ಇವನನ್ನು ಇಲ್ಲಿ ಬ್ರೇಕ್ ಹಾಕದಿದ್ರೆ ಇವನು ಅಸಾಧಾರಣವಾದ ಕಾರ್ಯ ಮಾಡ್ತಾರಂತ ಎನಿಸಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ನೋಡೋದಾದ್ರೆ ಅದು 11ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅವರು ಮಾತನಾಡುವಾಗ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ವೈರಿಗಳಿಗೆ ಎದುರು ಮಾತನಾಡಲು ಆಗದ ಬಾಯಿಯಲ್ಲಿ ಯಾರಿಗೆ ಕೊಟ್ಟಿದ್ದ? ಸ್ಟೆಫನನಿಗೆ ಕೊಟ್ಟಿದ್ದ. ಎದುರು ಮಾತನಾಡಲಿಕ್ಕೆ ಆಗದ ಬಾಯಿ. ಹೌದಲ್ವ? ದೇವರು ಯಾವಾಗ ಸಹ ಕೊಡುವುದು ಅಂತ ಬಾಯಿ ನಮಗೆ. ಎಷ್ಟು ಜನ ನಂಬ್ತಿದ್ರೆ? ನೀನು ಒಂದು ಮಾತನಾಡಿ ಶತ್ರು ಮಾತನಾಡದಾಗೆ ಕೊಡುವ ಬಾಯಿ. ನೀವು ಲೂಕನ ಬರೆದ ಸುವಾರ್ತೆ ಇಲ್ಲದೆ ಕಾಣಲಿಕ್ಕೆ ಸಾಧ್ಯ. ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 15ನೇ ವಾಕ್ಯವಾದ. ನಿಮ್ಮ ವಿರೋಧಿಗಳೆಲ್ಲರೂ ಎದುರು ನಿಲ್ಲುವುದಕ್ಕೂ ಎದುರು ಮಾತನಾಡುವುದಕ್ಕೂ ಆಗದಂತ ಬಾಯಿಯನ್ನು, ಬುದ್ಧಿಯನ್ನು ನಾನೇ ನಿಮಗೆ ಬಿಡುಗಡೆ. ಎಷ್ಟು ಜನಕ್ಕೆ ಬಾಯಿ ಬೇಕು? ಎಷ್ಟು ಜನಕ್ಕೆ ಬಾಯಿ ಬೇಕು? ನೀನು ಎಲ್ಲಿ ಹೋದು ಸುವಾರ್ತೆ ಹೇಳು, ಇನ್ನೊಬ್ಬರು ನಿನ್ನ ಹತ್ರ ಪ್ರಶ್ನೆ ಕೇಳೋದಿಲ್ಲ. ನೀನು ಆರಾಮವಾಗಿ ಹೇಳ್ತಾ ಹೋಗ್ತೀನಿ. ನನ್ನಂತೆ ಈ ಸಭೆಯಲ್ಲಿ ಪ್ರತಿಯೊಬ್ಬರ ಬಾಯಿಯನ್ನು ದೇವರು ಅಲ್ಲೇಲೂಯಾ ಆತನ ಉಪಯೋಗಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ನೀವು ಮಾತನಾಡುವಾಗ ವಿರೋಧಿ ನಿಮ್ಮ ವಿರುದ್ಧ ಮಾತನಾಡದ ಬಾಯನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ನಿಮಗೆ ಅರ್ಥ ಜ್ಞಾನವನ್ನು ಕೊಡುತ್ತಾ ಇದ್ದಾನೆ. ಅಲ್ಲಿ ಹೀಗೆ ಸ್ಟೆಫನನಿಗೆ ಆ ಬಾಯಿಯನ್ನು ಕೊಟ್ಟಿದ್ರು ದೇವರು. ಹಾಗಾಗಿ ಏನಾಯ್ತು? ಅವನನ್ನು ಬಲವಾಗಿ ದೇವರು ಉಪಯೋಗಿಸಿದ್ರು. ಹೀಗೆ ಬಲವಾಗಿ ಉಪಯೋಗಿಸುವಾಗ ಅವರಿಗೆ ಒಂದು ಆಲೋಚನೆ ಬಂದು, ಇವನನ್ನು ಇಲ್ಲಿ ಬ್ರೇಕ್ ಹಾಕದಿದ್ರೆ ಇವನು ಏನ್ ಮಾಡ್ತಾನೆ? ಕಲ್ಲೋಲ ಮಾಡ್ತಾರೆ ಎಂಬುದಾಗಿ ತಿಳಿದು ಅವರು ಇವನ ಮೇಲೆ ಒಂದು ದೋಷ ಆರೋಪಣೆ ಮಾಡ್ತಾರೆ. ಏನು ದೋಷ ಆರೋಪಣೆ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ನೋಡ್ತೀವಿ ಅದರಲ್ಲಿ. ನೋಡಿ, ಇವನು ಮೋಶೆಗೆ ವಿರುದ್ಧವಾಗಿಯೂ ದೇವರಿಗೆ ವಿರೋಧವಾಗಿಯೂ ದೂಷಣೆಯ ಮಾತನ್ನು ಆಡಿದ್ದಾನೆಂದು ಕೇಳಿದ್ದೇವೆ ಎಂಬುದಾಗಿ ಹೇಳಿದೆ ಎಂಬುದಾಗಿ ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಯಹೂದ್ಯರು ಯಾರು ನಂಬ್ತಿದ್ರು? ಮೋಶೆ ನಂಬ್ತಿದ್ರು. ಯಾಕೆ ಮೋಶೆ ನಂಬ್ತಿದ್ರು? ಧರ್ಮಶಾಸ್ತ್ರ ಯಾರ ಕೈಯಲ್ಲಿ ಕೊಟ್ಟದ್ದು? ಮೋಶೆ ಕೈಯಲ್ಲಿ ಕೊಟ್ಟದ್ದು. ಅವರು ಮೋಶೆಗೆ ಬಹಳ ಇಂಪಾರ್ಟೆಂಟ್ ಕೊಡ್ತಿದ್ರು. ಹಾಗಾಗಿ ಅಲ್ಲಿಯ ಜನರೆಲ್ಲ ಮೋಶೆಗೆ ವಿರುದ್ಧವಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ? ಇವನ ವಿರುದ್ಧವಾಗಿ ನಿಲ್ತಾರೆ. ಹೌದಾ? ಪ್ರೈಸ್ ದಿ ಲಾರ್ಡ್. ದೇವರಿಗೆ ವಿರುದ್ಧವಾಗಿ ನಿಂತಿದ್ದಾನೆ ಎಂಬುದಾಗಿ ಸುಳ್ಳು ಹೇಳ್ತಾ ಇದ್ದಾರೆ. ನಂತರ ವಾಕ್ಯ ಓದಿ. ಸುಳ್ಳು ಸಾಕ್ಷಿಯನ್ನು ಏನ್ ಮಾಡಿದ್ರು? ಅವರ ಇದು ನಿಲ್ಲಿಸ್ತಾರೆ. ಮತ್ತೆ ಈ ಪರಿಶುದ್ಧವಾದ ಸ್ಥಳಕ್ಕೆ ವಿರೋಧವಾಗಿಯೂ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿಯೂ ಮಾತನಾಡುವುದನ್ನು ಬಿಡುವುದೇ ಇಲ್ಲ. ಯಾರ ಮೇಲೆ ಆಪಾದನೆ? ಸ್ಟೆಫನನ ಮೇಲೆ ಆಪಾದನೆ. ಮತ್ತೆ ನೋಡಿ, ಆ ನಜರೇತಿನ ಯೇಸು ಈ ದೇವಾಲಯವನ್ನು ಕೆಡವಿ ಮೋಶೆ ನಮಗೆ
ಹೇಳಿದನು, ಬೇರೆ ಮಾಡುವನೆಂಬುದಾಗಿ ಇವನು ಹೇಳುವುದನ್ನು ನಾವು ಕೇಳಿದ್ದೇವೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅಂದ್ರೆ ಇವನು ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ್ ಏನ್ ಮಾಡ್ತಾನಂತೆ, ದೇವಾಲಯವನ್ನು ಏನ್ ಮಾಡ್ತಾನೆ, ಕೇಳುತ್ತಾನೆ. ಮತ್ತೆ ಮೋಶೆಯ ಧರ್ಮಾಚಾರವನ್ನು ಆಚಾರವನ್ನು ಏನ್ ಮಾಡ್ತಾರೆ, ತೆಗೆದುಹಾಕ್ತಾನೆ ಎಂಬುದಾಗಿ ಹೇಳುವಾಗ 7ನೇ ಅಧ್ಯಾಯ ಬರುವಾಗ ಅವರು ಕೇಳ್ತಾರೆ, ಹೌದಾ ಇದು ನೀನು ಹೇಳಿದ ಹೌದಾ? ಆಮೇಲೆ ಹಲ್ಲೆಲೂಯಾ, ನೀನು ಮಾತನಾಡಿದ್ದು ಸತ್ಯವೋ? ಮಹಾಯಾಜಕರು ಈ ಮಾತುಗಳು ಹೌದು ಎಂದು ಕೇಳಿದಕ್ಕೆ ಆಗ ಒಂದು ದೊಡ್ಡ ಪ್ರಸಂಗ ಅವರು ಯಾರು ಮಾಡ್ತಾರೆ, ಸ್ತೆಫನನು ಮಾಡ್ತಾರೆ. ಸಾಯುವ ಮೊದಲು ದೊಡ್ಡ ಪ್ರಸಂಗ ಕೊಟ್ಟ ಸ್ತೆಫನ. ಅಲ್ಲಿ ಅವರು ಹೇಳಿದ ಮಾತು ಏನು ಗೊತ್ತಿಲ್ಲ, ಮೊದಲನೇದಾಗಿ ತಂದೆಗಳೇ, ಅವ್ರು ರೆಸ್ಪೆಕ್ಟ್ ಕೊಡ್ತಾರೆ. ಏನ್ ಹೇಳ್ತಾರೆ, ತಂದೆಗಳೇ ಕೇಳಿರಿ, ನಮ್ಮ ಮೂಲ ಪುರುಷನಾದ ಅಬ್ರಹಾಮನು ಹಾರಾನಿನಲ್ಲಿ ವಾಸ ಮಾಡಿದ್ದಕ್ಕಿಂತ ಮುಂಚೆ ಮೆಸೊಪೊತಾಮಿಯದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ಅವನಿಗೆ ಕಾಣಿಸಿಕೊಂಡು ಸಾಕು. ಮೊದಲನೇದಾಗಿ ಈಗ ಇವರು ಏನು ಆಪಾದನೆ ಮಾಡಿದ್ದಾರೆ, ದೇವರ ಆಲಯವನ್ನು ಏನ್ ಮಾಡ್ತಾರೆ ಅಂದ್ರೆ ಕೇಳಿಸ್ತಾರೆ. ನಮಗೆ ಆಶ್ಚರ್ಯ ಅದನ್ನ ಏನಂತ ಹೇಳಿದ್ರೆ, ಸ್ತೆಫನನ ಜ್ಞಾನ, ಅಲ್ಲಿ ಎಂತ ಜ್ಞಾನ ದೇವರು ಕೊಟ್ಟಿದ್ದಾರೆ ನಮಗೆ. ಇವತ್ತು ನಮಗೆ ಬೇಕಾದದ್ದು ಯಾರ ಜ್ಞಾನ? ದೇವರ ಜ್ಞಾನ. ಇವತ್ತು ನಾನು ಹೇಳ್ತೇನೆ, ನಿನಗೆ ಸುವಾರ್ತೆ ಹೇಳ್ಬೇಕಾದ್ರೆ ನೀನು ಮೊದಲು ದೇವರ ಹತ್ರ ಕೇಳಬೇಕು, ದೇವರಿಂದ ಜ್ಞಾನವನ್ನು ಕೊಡು. ಅಲ್ಲಿ ನಾನು ಹೇಳ್ತೇನೆ, ಈ ಜ್ಞಾನ ನಿನಗೆ ಬಂದಾಗ ನಾನು ಹೇಳ್ತೇನೆ, ಶತ್ರುವಿನ ಬಾಯಿ ಕಟ್ಟಲ್ಪಡುತ್ತದೆ. ಅಲ್ಲಿ ಇವನೊಂದು ದೊಡ್ಡ ಪ್ರಸಂಗ ಮಾಡುವಾಗ ಮಧ್ಯದಲ್ಲಿ ಯಾರು ಬಾಯಿ ಆಗಲಿಲ್ಲ. ಅಂತ ಒಂದು ಪ್ರಸಂಗವಾಗಿದ್ದು ಅವನದಾಗಿದೆ. ಇವರು ಮೊದಲಾಗಿ ಅಬ್ರಹಾಮನ ವಿಷಯ ಮಾತನಾಡ್ತಿದ್ದಾರೆ. ಅಲ್ಲಿ ಯಾರು ನಿಲ್ಲಿಸಬೇಕು, ಈ ಒಂದು ಸ್ತೆಫನದಲ್ಲಿ ಅಬ್ರಹಾಮ ಯಾಕೆ ಬಂದಿ ಎಂಬುದಾಗಿ ನೀವು ಅನಿಸ್ಲಿಲ್ಲ? ನಾನು ಅನಿಸಿದ್ದೆ, ಅಬ್ರಹಾಮ ಎಲ್ಲಿಂದ ಬಂದ ಇಲ್ಲಿ, ಅಬ್ರಹಾಮನ ಬಗ್ಗೆ ಯಾಕೆ ಮಾತನಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಗುಟ್ಟುಂಟು, ರಹಸ್ಯ ಉಂಟು. ಏನಂತ ಹೇಳಿದ್ರೆ, ಇವರು ಮಾತನಾಡಿದ ವಿಷಯ ಏನಂತ ಹೇಳಿದ್ರೆ, ದೇವರ ಆಲಯವನ್ನು ಕೆಡವುತ್ತಾನೆ ಎಂಬುದಾಗಿ ಹೇಳಿದಕ್ಕೆ ಅಬ್ರಹಾಮನನ್ನು ಅವನ ಹೆಸರನ್ನು ಎತ್ತಿ ಹೇಳ್ತಾ ಇದ್ದಾರೆ. ಅಬ್ರಹಾಮನು ಒಂದು ವಿಗ್ರಹಾರಾಧಕನಾಗಿದ್ದ. ಅಬ್ರಹಾಮನು ಮೆಸೊಪೊತಾಮಿಯದಲ್ಲಿದ್ದ. ಆ ವಿಗ್ರಹಾರಾಧನೆ ಮಾಡುವ ಆ ಅಬ್ರಹಾಮನನ್ನು ದೇವರು ಕರೆದು, ಹಲ್ಲೆಲೂಯಾ, ದೇವರು ಅವನಿಗೆ ಹೇಳ್ತಾ ಇದ್ದಾನೆ, ನಿನ್ನನ್ನು ನಾನು ಕಾನಾನ್ ದೇಶಕ್ಕೆ ಕೊಂಡೋಗ್ತೇನೆ, ನೀನು ಎಲ್ಲವನ್ನು ಬಿಟ್ಟು ನನ್ನ ಹಿಂದೆ ಬಾ ಎಂಬುದಾಗಿ ಹೇಳುವಾಗ ಅಬ್ರಹಾಮನು ದೇವರಿಗೆ ವಿಧೇಯನಾಗಿ ಎಲ್ಲವನ್ನು ಬಿಟ್ಟು ಅವನು ಹಿಂದೆ ಹೋದ. ಆಗ ಯಾವ ದೇವರ ಆಲಯ ಇರಲಿಲ್ಲ. ಇವನು ಅವರಿಗೆ ತಿಳಿಸಿದ್ದಾನೆ, ನೀವು ದೇವಾಲಯವನ್ನು ಕೆಳಗೆ ಹತ್ತಿರ ಅಂತ ಹೇಳಿದ್ರಲ್ಲ, ಅಬ್ರಹಾಮ ಮೂಲ ಪಿತೃವಾದ ಅಬ್ರಹಾಮನ ನೋಡ್ರಿ, ಯಾವ ದೇವರ ಆಲಯ ಇರಲಿಲ್ಲ. ಆದ್ರೆ ಅವನು ದೇವರ ಮಾತನ್ನು ಕೇಳಿದ, ದೇವರ ಮಾತಿಗೆ ವಿಧೇಯನಾದ. ಅವನನ್ನು ದೇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವನು ಇನ್ನು ಮಕ್ಕಳಿಲ್ಲದಿರುವಾಗ ಅವನ ಸಂತತಿ ವಿಷಯದಲ್ಲಿ, ಅವನ ತಲೆಮಾರ ವಿಷಯದಲ್ಲಿ ದೇವರು ವಾಗ್ದಾನ ಮಾಡಿದ. ಎಂತ ಒಳ್ಳೆ ದೇವರು ನಮ್ಮ ದೇವರಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ತಲೆಮಾರಿನ ಬಗ್ಗೆ ದೇವರು ವಾಗ್ದಾನ ಮಾಡಲಿಕ್ಕೆ ಇವತ್ತು ಸಹ ಜೀವಂತವಾಗಿದ್ದಾನೆ. ನಿನ್ನ ಭವಿಷ್ಯದ ಬಗ್ಗೆ ವಾಗ್ದಾನ ಮಾಡಲಿಕ್ಕೆ ಅವನು ಇವತ್ತು ಸಹ ಜೀವಂತವಾಗಿದ್ದಾನೆ. ಯಾಕಂತ ಹೇಳಿದ್ರೆ, ನಮ್ಮ ದೇವರು ಸತ್ಯ ದೇವರು ಮಾತ್ರವಲ್ಲ, ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾನೆ. ಅವನು ಜೀವವುಳ್ಳ ದೇವರು, ಜೀವ ಕೊಡುವ ದೇವರಾಗಿದ್ದಾನೆ. ಅವನು ಹೇಳ್ತಾನೆ ಕೂಡಲೇ, ಅಲ್ಲಿ ಅವನು ಹೇಳಿದ ಕೂಡಲೇ ಅವನು ಮೆಸೊಪೊತಾಮಿಯ ಪಟ್ಟಣದಲ್ಲಿದ್ದ. ಮೆಸೊಪೊತಾಮಿಯ ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ, ಆಶೀರ್ವದಿಸಲ್ಪಟ್ಟ ಪಟ್ಟಣವಾಗಿತ್ತು. ಅವನಿಗೆ ಯಾವ ಕೊರತೆ ಇರಲಿಲ್ಲ, ಅವನಿಗೆ ಎಲ್ಲ ಇತ್ತು, ಆಶೀರ್ವಾದಗಳಿತ್ತು. ಅಂತ ಒಂದು ಸಂದರ್ಭದಲ್ಲಿ ಅವರು ಎಲ್ಲವನ್ನು ಬಿಟ್ಟು ದೇವರ ಹಿಂದೆ ಬರ್ತಾ ಇದ್ದಾರೆ. ಎಷ್ಟು ಜನ ದೇವರ ಹಿಂದೆಗೆ ಬರ್ಲಿಕ್ಕೆ ಆಮೇಲೆ ಅಲ್ಲಿ ಇವತ್ತು ನಾವು ದೇವರ ಹಿಂದೆ ಬಂದದ್ರಿಂದ ಇವತ್ತು ನಾವು ಇವತ್ತು ಜೀವಿಸ್ತಾ ಇದ್ದೇವೆ. ಅಲ್ಲಿ ಎಲ್ಲವನ್ನು ಬಿಟ್ಟು ದೇವರಿಗೋಸ್ಕರ ಬರುವುದು ಅದು ಸಾಧಾರಣ ವಿಷಯ ಅಲ್ಲ. ನೀವೆಲ್ಲ ಬಿಟ್ಟು ಬಂದದ್ದು ದೇವರು ನೋಡಿದ್ದಾನೆ. ದೇವರು ಆಶೀರ್ವಾದ ನಿಧಿಯಾಗಿ ದೇವರು ಮಾಡುವವನಾಗಿದ್ದಾನೆ. ಯಾಕಂದ್ರೆ ಅಬ್ರಹಾಮನ ಬಂದದ್ರಿಂದ ಅವರನ್ನು ಏನ್ ಮಾಡಿದ್ರು, ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸಿದ್ರು. ಅಲ್ಲಿ ಇವತ್ತು ಕೆಲವರೆಲ್ಲ ಬಿಟ್ಟು ಬರುವುದಿಲ್ಲ. ಪಾರಂಪರ್ಯ ಅಲ್ಲಿ ಅದು ಕೆಲವೊಂದು ಕಟ್ಟುಗಳಿಂದ, ಸಂಪ್ರದಾಯದಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ನಮಗಾದ್ರೂ ದೇವರು ಕೃಪೆ ಕೊಟ್ಟದ ನೆನೆಸಿ ನಾನು ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಯಾಕಂದ್ರೆ ವಾಕ್ಯ ಹೇಳ್ತದೆ, ಅವನು ಏನ್ ಮಾಡಿದ ಅಂತ ಹೇಳಿದ್ರೆ, ಅವನು ಹೊರಗೆ ಬಂದ, ದೇವರ ಮಾತಿಗೆ ವಿಧೇಯನಾದ, ಅವರ ತಲೆಮಾರಿನ ಬಗ್ಗೆ ದೇವರು ಮಾತನಾಡಿದ. ಮಾತ್ರವಲ್ಲ, ಅಬ್ರಹಾಮನಿಗೆ ನಿನ್ನ ಜನಾಂಗಗಳು ಎಷ್ಟು ವರ್ಷ, 400 ವರ್ಷ ಎಲ್ಲಿರ್ತಾರೆ? ಅವರು ಐಗುಪ್ತದಲ್ಲಿ ಏನಿರ್ತಾರೆ? ಬಂದಿಯಾಗಿರ್ತಾರೆ. ನೋಡಿ, ಐಗುಪ್ತ ದೇಶಕ್ಕೆ ಹೋಗುವ ಮೊದಲೇ ಅಲ್ಲಿ ಅವರು ಬಿಟ್ಟಿ ಕೆಲಸ ಮಾಡೋದು ಯಾರಿಗೆ ತಿಳಿಸಿದ್ದಾರೆ ದೇವರು? ಅಬ್ರಹಾಮನಿಗೆ ತಿಳಿಸಿದ್ದಾನೆ. ನೀವು ಆ ಕೆಳಗಿನ ವಾಕ್ಯ ಓದುವಾಗ ನಿಮಗೆ ಗೊತ್ತಾಗ್ತದೆ. ಅಲ್ಲಿ ದೇವರಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ, ನೀವು ಓದಿ ನೋಡಿ, ಬೇಕಿದ್ರೆ 6ನೇ ವಾಕ್ಯ, 7ನೇ ಅಧ್ಯಾಯ 6ನೇ ವಾಕ್ಯ ಪುಸ್ತಕದಲ್ಲಿ. ನಿನ್ನ ಸಂತಾನದವರ
ದಾಸರಾಗಿ ಸೇವಿಸುವ ಅನ್ಯ ಜನರಿಗೆ ಹಾ. ನಾನೇ ನ್ಯಾಯ ತೀರಿಸುವೆನು. ಹಾ. ಆಮೇಲೆ ಅವರು ಹಾ. ಹೊರಟು ಬಂದು ಹಾ. ಈ ಸ್ಥಳದಲ್ಲಿ ನನ್ನನ್ನು ಆರಾಧಿಸುವರು ಎಂಬುದೇ. ನೋಡಿ, ವಿಮೋಚನಾ ಕಾಂಡದಲ್ಲಿ ಏನು ನಡೆಯಿತು ಅದು ಮೊದಲು ಯಾರು ಹೇಳಿದ್ದಾನೆ? ಆದಿ ಕಾಂಡದಲ್ಲಿ ಯಾರಿಗೆ ಹೇಳಿದ್ದಾನೆ? ಅಬ್ರಹಾಮನಿಗೆ ಹೇಳಿದ್ದಾನೆ. ನಾನು ಹೇಳ್ತೀನಿ, ಇವತ್ತು ಏನೇ ಆಗುದಾದ್ರೂ ಅದು ದೇವರ ಒಂದು ಯೋಜನೆಯಲ್ಲಿ ನಮ್ಮ ಜೀವಿತದಲ್ಲಿ ಯಾವುದು ನಡೆಯುತ್ತಿಲ್ಲ. ದೇವರಿಗೆ ಗೊತ್ತಿಲ್ಲದೆ ನಮ್ಮ ಜೀವಿತದಲ್ಲಿ ಏನು ನಡೆಯುವುದಿಲ್ಲ. ಎಷ್ಟೇ ನನ್ನ ಜೀವಿತದಲ್ಲಿ ದೇವರಿಗೆ ಗೊತ್ತಿಲ್ಲದೆ ಏನು ನಡೆಯುವುದಿಲ್ಲ. ಇವತ್ತು ಯಾವುದಕ್ಕೆ ಭಯಪಡಬೇಡಿ. ದೇವರಿಗೆ ಗೊತ್ತಿಲ್ಲದೆ ಒಂದು ಕೂದಲಸೆ ಕೆಳಗೆ ಬೀಳುವುದಿಲ್ಲ. ಹಲ್ಲೆಲೂಯಾ. ನೋಡಿ, ಅಲ್ಲಿ ದೇವರು ಹೇಳ್ತಾರೆ ಏನಂತ ಹೇಳಿದ್ರೆ, ಅಲ್ಲಿಂದ ನಾನು ಬಿಡಿಸ್ತೇನೆ, ಬಿಡಿಸಿ ಬಂದು ನೀವು ಏನ್ ಮಾಡ್ತೀರಿ? ಈ ಸ್ಥಳದಲ್ಲಿ ನನ್ನನ್ನು ಏನ್ ಮಾಡ್ತೀರಿ? ಆರಾಧನೆ ಮಾಡ್ತೀರಿ. ಅಲ್ಲಿ ನಂತರ ದೇವರು ಏನ್ ಮಾಡಿದ್ರು? ಹುಟ್ಟುವ ಮೊದಲೇ ಅವನಿಗೆ ಈಸಾಕನ ಎಂಬುದಾಗಿ ಹೆಸರಿಡಬೇಕೆಂಬುದಾಗಿ ದೇವರು ಹೇಳಿದ. ಹೌದಲ್ಲವ? ಆ ಹೆಸರಿಟ್ಟು ಈಸಾಕ ಎಂಬ ಮಗ ಆದ. ಮತ್ತೆ ಯಾಕೋಬ, ಅವನಿಗೆ 12 ಮಕ್ಕಳಾದ್ರು. ಇದೆಲ್ಲ ಅಲ್ಲಿ ನಡೀತಾ ಉಂಟು. ಇವತ್ತು ದೊಡ್ಡ ಪ್ರಸಂಗ ಮಾಡ್ತಿದ್ದಾನೆ. ಯಾರು? ಸ್ಟೆಫನ ಪ್ರಸಂಗ ಮಾಡ್ತಿದ್ದಾನೆ. ಯಾಕಿರುವುದಿಲ್ಲ? ಅಲ್ಲಲ್ಲಿ ಏನಿರಲಿಲ್ಲ, ದೇವರ ಆಲಯ ಇರಲಿಲ್ಲ. ಇವರು ಪ್ರಸಂಗ ಮಾಡ್ಲಿಕ್ಕೆ ಕಾರಣ ಇವರಿಗೆ ಹೇಳ್ಬೇಕು, ಇವರ ಕಣ್ಣು ತೆರೆಯಬೇಕು. ಇವರು ದೇವರ ಆಲಯದ ಬಗ್ಗೆ ಮಾತನಾಡ್ತಿದ್ದಾರಲ್ಲ. ದೇವರ ಆಲಯ ಅಂದ್ರೆ ಏನಂತ ಗೊತ್ತಿಲ್ಲ. ಇವತ್ತು ದೇವರ ಆಲಯದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ನಂತರ ನೋಡಿ, ಅಲ್ಲಿ ಯೋಸೇಫನ ಬಗ್ಗೆ ಹೇಳ್ತಾ ಇದ್ದಾರೆ. ಯೋಸೇಫ ಯಾರು? ಅವರು ಯಾರು ಅಂತ ಹೇಳಿದ್ರೆ, ಮೂಲ ಪಿತೃಗಳು ಹೊಟ್ಟೆ ಕಿಚ್ಚಿನಿಂದ ಯೋಸೇಫನ ಐಗುಪ್ತ ದೇಶಕ್ಕೆ ಮಾರಿಬಿಟ್ಟರು. ನೋಡಿ, ಯೋಸೇಫನ ಬಗ್ಗೆ ಮಾತನಾಡ್ತಿದ್ದಾರೆ. ಆದ್ರೆ ಯಾರು ಮಾರಿಬಿಟ್ಟರು? ಬೇರೆಯವರಲ್ಲ. ಯಾರು? ಸ್ವಂತದವರು, ಸಹೋದರರು ಮಾರಿಬಿಟ್ಟದ್ದು. ದೇವರ ವಾಕ್ಯ ಇವತ್ತು ನಾವು ಅರ್ಥ ಮಾಡಿಕೊಳ್ಳಬೇಕು. ಬೇರೆಯವರಲ್ಲ. ಯೋಸೇಫನನ್ನು ಯಾರಿಗೆ ಬಿಟ್ಟದ್ದು? ಸ್ವಂತದವರು. ಯೋಸೇಫನನ್ನು ಯಾರಿಗೆ ಹೋಲಿಸ್ತಿದ್ದಾರೆ? ಇಲ್ಲಿ ಯೇಸು ಕ್ರಿಸ್ತನಿಗೆ ಹೋಲಿಸಿಕೊಡ್ತಾ ಇದ್ದಾರೆ. ಇವತ್ತು ನಾವು ಸಹ ಹಾಗೆ ಹಲ್ಲೆಲೂಯಾ ಯೇಸು ಸ್ವಾಮಿಯನ್ನು ಅನೇಕ ಸಾರಿ ನಾವು ನೆಗ್ಲೆಕ್ಟ್ ಮಾಡಿದ್ರೆ, ಹಲ್ಲೆಲೂಯಾ ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡುವ ಹೃದಯ ನಮಗೆ ಬೇಕು. ಯೋಸೇಫನ ಬಗ್ಗೆ ಮಾತನಾಡ್ತಿದ್ದಾರೆ. ಯೋಸೇಫನನ್ನು ಏನ್ ಮಾಡಿದ್ರು ದೇವರು? ಅಲ್ಲಿ ಆ ಒಂದು ಸ್ಥಳದಲ್ಲಿ ಬಿಟ್ಟನು. ಬೈಬಲ್ ಏನ್ ಹೇಳ್ತಾನೆ? ದೇವರು ಯೋಸೇಫನ ಸಂಗಡ ಇದ್ದಾರೆ. ದೇವರು ಯೋಸೇಫನ ಸಂಗಡ ಇದ್ದ. ಯೋಸೇಫ ಯಾವ ದೇವರ ಆಲಯದಲ್ಲಿ ಇರಲಿಲ್ಲ. ಆದ್ರೆ ಯೋಸೇಫನ ಸಂಗಡ ಯಾರಿದ್ರು? ದೇವರಿದ್ರು. ಇವತ್ತು ನಾನು ಹೇಳ್ತೀನಿ, ನಿನ್ನ ಸಂಗಡ ದೇವರಿದ್ದಾನೆ. ನಿನ್ನ ಸಂಗಡ ಶೂರನಿದ್ದಾನೆ, ಯುದ್ಧ ಶೂರನಿದ್ದಾನೆ. ಯೆಹೋವ ರಾಫ ಇದ್ದಾನೆ, ಯೆಹೋವ ನಿಸ್ಸಿ ಇದ್ದಾನೆ, ಯೆಹೋವ ಶಾರಮ್ ಇದ್ದಾನೆ. ಅವನ ಮೂಲಕ ನಿನ್ನ ಹೆಸರು ಪ್ರಖ್ಯಾತಿಗೆ ಬರ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂತ ಹೇಳಿದ್ರೆ ಈ ಒಂದು ರೆವಲ್ಯೂಷನ್ ಅನ್ನು ಅವರಿಗೆ ಹೇಳ್ತಾ ಇದ್ದಾನೆ. ಅವರ ಜ್ಞಾನದ ಮೂಲಕ ಪ್ರಕಟಣೆ ಕೊಡ್ತಾ ಇದ್ದಾನೆ. ಮತ್ತೆ ಅವರು ಮಾತನಾಡ್ತಾ ಇದ್ದಾರೆ. ಮುಂದಿನ ವಾಕ್ಯದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ. ಬೇಗನೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಆಗ ಏನಾಯ್ತು? ಅಲ್ಲಿ ದೊಡ್ಡ ಬರ ಬಂತು. ಆಮೇಲೆ ಬರ ಬರುವಾಗ ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಎಲ್ಲಿ ಯಾವ್ದು ಸಹ ಕಾಳು ಕಟ್ಟು ಸಿಗಲಿಲ್ಲ. ಅಲ್ಲಿ ಬೈಬಲ್ 12ನೇ ವಾಕ್ಯ, 7ನೇ ಅಧ್ಯಾಯ 12ನೇ ವಾಕ್ಯ. ಐಗುಪ್ತ ದೇಶದಲ್ಲಿ ದವಸದ ಮನೆ ಉಂಟೆಂಬುದನ್ನು ಯಾಕೋಬನು ಕೇಳಿ ನಮ್ಮ ಪಿತೃಗಳನ್ನು ಮೊದಲು ಒಂದು ಸಾರಿ ಅದರ ಮೊದಲು 10ನೇ ವಾಕ್ಯ ಓದಿ ಸಿಸ್ಟರ್. 7ನೇ ಅಧ್ಯಾಯ 10ನೇ ವಾಕ್ಯ. ಅಲ್ಲಿ ದೇವರು ಅವನ ಸಂಗಡ ಇದ್ದು ಅವನಿಗೆ ಬಂದ ಎಲ್ಲಾ ಸಂಕಟಗಳಿಂದ ಅವನನ್ನು ಬಿಡಿಸಿ ಐಗುಪ್ತ ದೇಶದ ಅರಸನಾದ ಫರೋಹನ ಸಮ್ಮುಖದಲ್ಲಿ ದಯಾಪಾತ್ರನು ಜ್ಞಾನವುಳ್ಳವನು ಆಗಿರುವಂತೆ ಅನುಗ್ರಹಿಸಿದನು. ಎಷ್ಟು ಜನ ಹೇಳ್ತೀರಿ? ನಿನ್ನನ್ನು ಎಲ್ಲ ಸಂಕಟದಿಂದ ದೇವರು ಹೊರಗೆ ತರ್ತಾನೆ. ಯಾವಾಗ ದೇವರು ನಿನ್ನ ಸಂಕಟ ಇರ್ತಾನ, ಆಗ ನಿನ್ನ ಸಂಕಟ ನಿನಗೆ ಲೆಕ್ಕ ಅಲ್ಲ, ದೇವರ ಸಂಕಟದಿಂದ ಹೊರಗೆ ತರ್ತಾನೆ. ಯಾವ ಪ್ರಾಬ್ಲಮ್ ಹೋಗ್ಲಿ, ಯಾವ ಸಂಕಟ ಹೋಗ್ಲಿ, ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದ್ರೆ ಒಂದು ತಿಳಿದುಕೊಂಡ್ರಿ, ದೇವರು ನಿನ್ನ ಸಂಕಟ ಇದ್ದಾನೆ. ನಾವಂತೆ ದೇವರಿಗೆ ನನಗೆ ಯಾಕೆ ಬಂತು ಎಂಬುದಾಗಿ ಕಿತ್ತರಿಗೆ ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇದ್ದಾರೆ. ನಮಗೆ ಗೊತ್ತಾಗುವುದಿಲ್ಲ, ನಮಗೆ ಕಾಣುವುದಿಲ್ಲ. ನಾನು ಹೇಳ್ತೀನಿ, ಯಾವ ಪ್ರಾಬ್ಲಮ್ ಆದ್ರೂ ಸಹ ಅದರಿಂದ ದೇವರು ನಮ್ಮ ಜೊತೆ ಇದ್ದಾನೆ. ಅಬ್ರಹಾಮನು ಮೋರಿಯ ಬೆಟ್ಟಕ್ಕೆ ಮಗನನ್ನು ಕರ್ಕೊಂಡು ಹೋಗುವಾಗ ಮಗ ಕೇಳ್ತಾನೆ, ಅಪ್ಪ ಅಪ್ಪ ಕಟ್ಟಿಗೆಯಲ್ಲಿ ಉಂಟು ಬೆಂಕಿ, ಕಟ್ಟಿಗೆ ಉಂಟು, ಬೆಂಕಿ ಉಂಟು, ಗುರಿಯಲ್ಲಿ ಎಂಬುದಾಗಿ ಹೇಳುವಾಗ ಅಬ್ರಹಾಮನು ಏನ್ ಹೇಳ್ತಾನೆ? ದೇವರು ಒದಗಿಸ್ತಾನೆ. ಯಾಕೆ? ಅಬ್ರಹಾಮನಿಗೆ ಗೊತ್ತಿತ್ತು, ನನ್ನ ಸಂಗಡ ಯಾರಿದ್ದಾರೆ? ದೇವರಿದ್ದಾನೆ. ಹಾಗೆ ಯಾವ ದೇವರ ಆಲಯ ಇಲ್ಲ, ಆದ್ರೆ ಅವನಿಗೆ ಗೊತ್ತಿತ್ತು, ನನ್ನ ಸಂಗಡ ದೇವರಿದ್ದಾನೆ. ಆಗ ನಿಜವಾಗಿ ನೋಡಿದ್ರೆ ಅವನು ಇದನ್ನು ಯಾವುದನ್ನು ಮಗನನ್ನು ಕೊಂಡು ಹೋಗುವಾಗ ದೇವರು ಅವನ ಎದುರಲ್ಲೇ ಇದ್ರು, ಆದ್ರೆ ಅವನಿಗೆ ಕಾಣ್ತಾ ಇಲ್ಲ. ಇವನು ಮಗನನ್ನು ಎತ್ತುಕೊಂಡು ಹೋಗುದು, ಇನ್ನೊಂದು ಭಾಗದಲ್ಲಿ ದೇವರು ಕುರಿಯನ್ನು ಹೊತ್ತುಕೊಂಡು ಬರ್ತಾ ಇದ್ದಾರೆ. ಯಾರಿಗೆ?
ನಾವೆನಿಸ್ತೇವೆ ದೇವರಿಗೆ ಕಣ್ಣಿಲ್ಲವ, ದೇವರಿಗೆ ಬಾಯಿಲ್ಲವ, ದೇವರಿಗೆ ಮೂಗಿಲ್ಲವ, ದೇವರಿಗೆಲ್ಲ ಉಂಟು. ಆಮೇಲೆ ದೇವರಿಗೆಲ್ಲ ಉಂಟು. ನಮ್ಮ ದೇವರಿಗೆ ಹೆಸರೇನು? ನೋಡುವ ದೇವರು. ನಿಮ್ಮ ವಿಷಯ ನೋಡಿದ್ದಾನೆ. ಐಗುಪ್ತ ದೇಶದಲ್ಲಿ ಯೋಸೇಫನು ಆ ಒಂದು ಕಷ್ಟದಲ್ಲಿ ಇರುವಾಗ ಅವನ ಸಂಕಟವನ್ನು ದೇವರು ನೋಡಿದ. ದೇವರವರನ್ನು ಐಗುಪ್ತ ದೇಶದ ಒಂದು ಉನ್ನತವಾದ ಸ್ಥಾನದಲ್ಲಿ ಇಟ್ಟ. ಎರಡನೇ ಸಿಂಹಾಸನದಲ್ಲಿ ಕುತ್ಕೊಳ್ಳುವಂತೆ ದೇವರು ಮಾಡ್ತಾ ಇದ್ದಾನೆ. ಇದು ಯಾರು ಪ್ರೀಚ್ ಮಾಡುದು? ಸ್ಟೆಫನ ಮಾಡ್ತಾ ಇದ್ದಾನೆ. ಅವನು ಪ್ರೀಚ್ ಮಾಡ್ತಾ ಇದ್ದಾನೆ. ಅಲ್ಲಿ ನಂತರ ವಾಕ್ಯ ಇರ್ತದೆ, ಆಗ ದೇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ಒಂದು ಬರ ಬಂದಾಗ ಯಾಕೋಬನ ಮಕ್ಕಳು ಏನ್ ಮಾಡ್ತಾರೆ? ಯಾರ ಮನೆಗೆ ಹೋಗ್ತಾ ಇದ್ದಾರೆ? ಯೋಸೇಫನ ಸಂಗಡ ಏನ್ ಮಾಡ್ತಾರೆ? ಯಾವುದಕ್ಕೆ ಬೇಡ್ಲಿಕ್ಕೆ ಹೋಗುದು? ದವಸ ಧಾನ್ಯ ಕೇಳಲಿಕ್ಕೆ ಬರ್ತಾ ಇದ್ದಾರೆ. ಯಾರು ಮಾರಿದ್ರ, ಯಾರು ತಿರಸ್ಕರಿಸಿದ್ರ, ಅವರೇ ಯಾರ ಬಳಿಗೆ ಬರ್ತಾ ಇದ್ದಾರೆ? ಯೋಸೇಫನ ಬಳಿಗೆ ಬರ್ತಾ ಇದ್ದಾರೆ. ಅಲ್ಲಿ ಮೊದಲ ಸಲ ಬಂದ ನಂತರ ಎರಡನೇ ಸಾರಿ ಬರ್ತಾರಂತ ಅಲ್ಲಿ ವಾಕ್ಯ ಉಂಟು. ಅಲ್ಲಿ ಎರಡನೇ ಸಾರಿ ಬರ್ತಾರಂತೆ. ಯಾರ ಹತ್ರ? ಯೋಸೇಫನ ಹತ್ರ. ಗುರುತು ಸಿಕ್ಕುವಂತೆ ಮಾಡ್ತಾರೆ. ಎರಡನೇ ಸಾರಿ ಬರುವಾಗ ಏನ್ ಮಾಡ್ತಾರೆ? ಗುರುತು ಸಿಕ್ಕುವ ಹಾಗೆ ಮಾಡ್ತಾರೆ. ಮೊದಲನೇ ಸಾರಿ ಬರುವಾಗ ಯೋಸೇಫನನ್ನು ಸ್ವೀಕಾರ ಮಾಡಿಲ್ಲ, ಆದ್ರೆ ಎರಡನೇ ಸಾರಿ ಬರುವಾಗ ಸ್ವೀಕಾರ ಮಾಡ್ತಾರೆ. ಸ್ಟೆಫನ್ ಹೇಳ್ತಾ ಇದ್ದಾನೆ, ಅಲ್ಲಿ ಯೋಸೇಫ ತಿರಸ್ಕರಿಸಲ್ಪಟ್ಟ, ಆದ್ರೆ ಎರಡನೇ ಸಲ ಅವನನ್ನು ಸ್ವೀಕಾರ ಮಾಡಿದ್ರು. ಇವತ್ತು ಸಹ ನೀವು ತಿರಸ್ಕಾರ ಮಾಡಿದಿರಿ, ಇವತ್ತು ನಿಮಗೆ ಸಹ ಒಂದು ಅವಕಾಶ ಉಂಟು. ಈಗಲಾದರೂ ಆತನನ್ನು ಸ್ವೀಕಾರ ಮಾಡ್ರಿ ಎಂಬುದಾಗಿ ಎಂತ ಒಂದು ಆ ಜ್ಞಾನ ಅವನಿಗೆ ಕೊಡಲ್ಪಟ್ಟಿದೆ ದೇವರು. ನಂತರ ನೀವು ಕೆಳಗೆ ಹೋಗ್ರಿ, ಬೇಗನೆ ಓದಲಿಕ್ಕೆ ಇಷ್ಟಪಡ್ತೇನೆ ನಾನು. ಅಲ್ಲೆಲೂಯ್ಯ. ನಂತರ ಈ 75 ಮಂದಿ ಏನ್ ಮಾಡ್ತಾರೆ? ಅಲ್ಲಿ ಬಂದು ಏನ್ ಮಾಡ್ತಾರೆ? ಅವರ ಮೂಲಕ ಆಶ್ರಯವಂತ ಮಾಡ್ತಾರೆ. ಮಾತ್ರವಲ್ಲ, ಅಲ್ಲಿ ನಾವು ನೋಡ್ತೀವಿ ಯಾಕೋಬನು ಏನ್ ಮಾಡ್ತಾರೆ? ಅಲ್ಲಿ ಸಾಯ್ತಾನೆ. ಸತ್ತು ಅವನು ಏನ್ ಮಾಡ್ತಾರೆ? ಅವನ ಶವವನ್ನು ಸಮಾಧಿ ಮಾಡುವುದನ್ನು ದೇವರ ವಾಕ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನಂತರ ನಾವು 17ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, ಮಾಡಿದ್ದ ಕಾಲವು ಹತ್ತಿರಕ್ಕೆ ಬರುತ್ತಿರುವಾಗ ನಮ್ಮ ಜನರು ಐಗುಪ್ತ ದೇಶದಲ್ಲಿ ಹೆಚ್ಚಿ ಬಹಳವಾದರು. ಕಡೆಗೆ ಯೋಸೇಫನನ್ನು ಅರಿಯದ ಬೇರೊಬ್ಬ ಅರಸನು ಆಳಿಕೆಗೆ ಬಂದನು. ಈ ಅರಸನು ನಮ್ಮ ಜನರಲ್ಲಿ ಕುಯುಕ್ತಿ ಮಾಡಿ ಅವರ ಕೂಸುಗಳನ್ನು ಜೀವದಿಂದ ಉಳಿಸಬಾರದೆಂದು ಹೊರಗೆ ಹಾಕಿಸಿ ನಮ್ಮ ಪಿತೃಗಳನ್ನು ಕ್ರೂರವಾಗಿ ನಡೆಸಿದನು. ಆ ಸಮಯದಲ್ಲೇ ಮೋಸೆಯು ಹುಟ್ಟಿದನು. ಅವನು ದಿವ್ಯ ಸುಂದರನಾಗಿದ್ದನು ಮತ್ತು ತಂದೆಯ ಮನೆಯಲ್ಲಿ 3 ತಿಂಗಳು ಸಾಕಲ್ಪಟ್ಟನು. ಆಮೇಲೆ ಅವನನ್ನು ಹೊರಗೆ ಹಾಕಿದಾಗ ಫರೋಹನ ಮಗಳು ಅವನನ್ನು ಎತ್ತಿಕೊಂಡು ಹೋಗಿ ತನ್ನ ಮಗನಾಗಿ ಸಾಕಿದಳು. ಮೋಸೆಯು ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು. ಈ ನೆಕ್ಸ್ಟ್ ಯಾರಿಗೆ ಬರ್ತಾ ಇಲ್ಲಿ ಬರ್ತಾರೆ? ಮೋಶೆಯ ಬಗ್ಗೆ ಹೇಳ್ತಾರೆ. ಇವರೇನು ಹಬ್ಬದಲ್ಲಿ ಹೇಳಿದ್ದು? ಹಬ್ಬದಲ್ಲಿ ಹೇಳಿದ್ದು ಮೋಶೆಯ ಆಚಾರವನ್ನು ತಿಳ್ಕೊಳ್ತಾರೆ. ಈಗ ಮೋಶೆಯ ಬಗ್ಗೆ ಅವನು ಪ್ರಸಂಗ ಮಾಡ್ತಿದ್ದಾನೆ. ಈ ಮೋಶೆ ಏನು ದೇವರು ಏನ್ ಮಾಡಿದ್ರು? 3 ತಿಂಗಳ ತನಕ ತಂದೆಯ ಮನೆಯಲ್ಲಿದ್ರು. 3 ತಿಂಗಳ ನಂತರ ಏನ್ ಮಾಡಿದ? ಫರೋಹನ ಮಗಳು ಏನ್ ಮಾಡಿದ್ಲು? ಅವನನ್ನು ಸಾಕಿದ್ರು. 40 ವರ್ಷ ಆದಾಗ, 40 ವರ್ಷಗಳಿಗೆ ಪ್ರಾಯ ಆದಾಗ ಸಕಲ ವಿದ್ಯೆಯಿಂದ ನಿಪುಣನಾದ ಮೋಶೆ ಏನ್ ಮಾಡ್ತಾನೆ ಅಂದ್ರೆ, ಇಬ್ಬರು ಐಗುಪ್ತರ ಮತ್ತು ಇಬ್ರಿಯ ಜಗಳ ಮಾಡುವಾಗ ಅಲ್ಲಿ ಏನ್ ಮಾಡ್ತಾನೆ? ಇವನು ಐಗುಪ್ತರನ್ನು ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ ನಂತರ ಇವರು ಯಾವ ಪಾರ್ಟಿ ಇದ್ದದ್ದು? ಇಬ್ರಿಯನ ಪಾರ್ಟಿ ಇದ್ದದ್ದು. ನಂತರ ಸ್ವಲ್ಪ ಮುಂದೆ ಹೋಗುವಾಗ ಯಾರು ಜಗಳ ಮಾಡ್ತಾರೆ? ಇಬ್ರಿಯರೇ ಜಗಳ ಮಾಡ್ತಾರೆ. ಆಗ ಅವರ ಹತ್ರ ಹೇಳ್ತಾರೆ, ನೀವು ಬಂಧುಗಳಲ್ಲ, ನೀವು ಸಹೋದರರಲ್ಲ, ನೀವು ಯಾಕೆ ಜಗಳ ಮಾಡ್ತೀರಿ ಎಂಬುದಾಗಿ ಹೇಳುವಾಗ ಅವ್ರು ಏನ್ ಮಾಡಿದ್ರು ಗೊತ್ತುಂಟ? ಮೋಶೆ ರಿಜೆಕ್ಟ್ ಮಾಡಿದ್ರು. ಏನಂತೆ? ಮೋಸೆ ಓಡಿ ಹೋಗಿ ಮಿದ್ಯಾನ್ ದೇಶದಲ್ಲಿ ಪ್ರವಾಸಿಯಾದನು. ಏನ್ ಹೇಳಿದ್ರು? ನಮ್ಮ ಬಗ್ಗೆ ನೀನು ಏನು ನ್ಯಾಯ ತೀರಿಸುದು? ನಮ್ಮ ನೇಮಿಸಿದೆಯಾರ ನೀವು ಎಂಬುದಾಗಿ ಏನ್ ಮಾಡಿದ್ರು? ಮೋಶೆಯನ್ನು ಮಾಡಿದ್ರು? ತಿರಸ್ಕಾರ ಮಾಡಿದ್ರು. ಇವು ಇಲ್ಲಿ ಅಂತ ಇದ್ದಾರೆ, ಯಾರು ನಿಮ್ಮ ಜನ ಅಂತ ಹೇಳ್ತಿರಲ್ಲ, ಅವರು ಮೋಶೆಯನ್ನು ತಿರಸ್ಕಾರ ಮಾಡಿದ್ದಾರೆ, ಯೋಸೇಫನನ್ನು ತಿರಸ್ಕಾರ ಮಾಡಿದ್ದಾರೆ. ನೋಡಿ, ಮುಂದೆ ಹೋಗುವಾಗ ಗೊತ್ತಾಗ್ತದೆ ಆ ಮೋಶೆ ಎಲ್ಲಿ ದೇವರು ಏನ್ ಮಾಡ್ತಾನೆ? ಎಲ್ಲಿ ಸಂಧಿಸ್ತಾನೆ? ಓಡಿ ಹೋದ ಮೇಲೆ ಎಲ್ಲಿ ಸಂಧಿಸ್ತಾನೆ? 40 ವರ್ಷ ತುಂಬಿದ ಮೇಲೆ ದೇವದೂತನು ಸೀನಾಯಿ ಬೆಟ್ಟದಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಅವನಿಗೆ ಕಾಣಿಸಿಕೊಂಡನು. ಏನಂತೆ? ಕಾಣಿಸಿಕೊಂಡನು. ಆಮೇಲೆ ಅಲ್ಲಿ ನಂತರ ಅವನು ಪ್ರಸಂಗ ಮಾಡಲಿಕ್ಕೆ ಶುರು ಮಾಡ್ತಾನೆ. ಮೋಸೆ ಅದನ್ನು ಕಂಡು ಈ ನೋಟಕ್ಕೆ ಆಶ್ಚರ್ಯಪಟ್ಟು ನೋಡಬೇಕೆಂದು ಹತ್ತಿರ ಬರಲು, ನಾನು ನಿನ್ನ ಪಿತೃಗಳ ದೇವರು, ಅಬ್ರಹಾಮ, ಈಸಾಕ, ಯಾಕೋಬರ ದೇವರೆಂದು ಕರ್ತನ ಶಬ್ದ ಉಂಟಾಯಿತು. ಆಗ ಮೋಸೆಯು ನಡುಗುತ್ತಾ ಸ್ಥಿರವಾಗಿ ನೋಡುವುದಕ್ಕೆ ಧೈರ್ಯವಿಲ್ಲದವನಾದನು. ನೋಡಿ, ಇಲ್ಲಿ ನೋಡಿ, ಎಲ್ಲಿ ದೇವರು ಕಂಡದವನಿಗೆ? ಸೀನಾಯಿ ಬೆಟ್ಟದಲ್ಲಿ ಮುಳ್ಳಿನ ಪೊದೆಯೊಳಗೆ ಕಟ್ಟಿದ. ಆಗ ಯಾವುದು ದೇವರ ಆಲಯ?
ಯಾವ ದೇವರ ಆಲಯವಿಲ್ಲ. ಇವರು ಅಪ್ಪದನೆ ಮಾಡಿದ್ದಕ್ಕೆ ಇವನು ಏನ್ ಮಾಡ್ತಾರೆ, ಪ್ರಸಂಗ ಮಾಡ್ತಾರೆ. ದೇವರ ಆಲಯ ಅಂದ್ರೆ ಏನಂತ ಇವರಿಗೆ ತಿಳಿಸ್ತಿದ್ದಾರೆ. ಇವತ್ತು ಸಹ ದೊಡ್ಡ ದೊಡ್ಡ ಆಲಯಕ್ಕೆ ಹೋಗ್ತೇವೆ, ಕುತ್ಕೊಳ್ತೇವೆ, ಅಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಏನನ್ನ ಮಾಡ್ತೇವೆ, ಆದ್ರೆ ಅಲ್ಲಿ ಯಾರಿಲ್ಲ. ನಿಮ್ಮ ಒಳಗೆ ದೇವರಿದ್ದಾನೆ, ನಿಮ್ಮ ಒಳಗೆ ದೇವರಿದ್ದಾನೆ. ನಿಮ್ಮ ಸಂಕಟ ಬರುವಾಗ ಎದುರುಬೇಡ್ರಿ, ಪ್ರಾಬ್ಲಮ್ ಬರುವಾಗ ಎದುರುಬೇಡ್ರಿ. ದೇವರು ನಿಮ್ಮನ್ನು ಎತ್ತಲಿಕ್ಕೆ ಹೋಗ್ತಾ ಇದ್ದಾನೆ. ಈ ಒಂದು ಪರಿಸ್ಥಿತಿಯಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಇದೇ ಮೋಶೆಯನ್ನು ದೇವರು ಏನ್ ಮಾಡ್ತಾನೆ, ಅಲ್ಲಿ ತಿರುಗಿ ಏನ್ ಮಾಡ್ತಾನೆ, ಆರಿಸಿ ತೆಗೆದುಕೊಂಡು ತಿರುಗಿ ಎಲ್ಲಿಗೆ ಕಳಿಸ್ತಾನೆ, ಐಗುಪ್ತ ದೇಶಕ್ಕೆ ಕಳಿಸ್ತಾನೆ ಬಿಡಿಸ್ಲಿಕ್ಕೆ. ಆಗ ನೋಡಿ 35ನೇ ವಾಕ್ಯ, ಅವರು ಯಾವ ಮೋಸೆಯನ್ನು ನಿನ್ನನ್ನು ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರೆಂದು ಹೇಳಿ ಬೇಡವೆಂದರೋ ಅವನನ್ನೇ ದೇವರು ಪೊದೆಯಲ್ಲಿ ಕಾಣಿಸಿಕೊಂಡ ದೂತನ ಕೈಯಿಂದ ಅಧಿಕಾರಿಯನ್ನಾಗಿಯೂ ಬಿಡುಗಡೆ ಮಾಡುವವನನ್ನಾಗಿಯೂ ನೇಮಿಸಿದನು. ನೋಡಿ, ಯಾರು ಅಂದ್ರೆ ನಿನ್ನನ್ನು ಅಧಿಪತಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರೆಂದು ಯಾರಿಗೆ ಕೇಳಿದವರು ಏನ್ ಮಾಡಿದ್ರು, ಅವರು ಸ್ವೀಕಾರ ಮಾಡಿದ್ರು. ಅಲ್ಲಿ ಎರಡನೇ ಸರ್ತಿ ಏನ್ ಮಾಡ್ತಾರೆ, ಸ್ವೀಕಾರ. ನೀವು ಸ್ವೀಕಾರ ಮಾಡಲಿಲ್ಲ, ಈಗಲಾದ್ರೂ ಸ್ವೀಕಾರ ಮಾಡಿ. ಹಲ್ಲೆಲೂಯಾ. ನಂತರ ನೋಡಿ, ಅದರಲ್ಲಿ ಬಹಳ ಇಂಪಾರ್ಟೆಂಟ್ ನೋಡಿ, 37ನೇ ವಾಕ್ಯಕ್ಕೆ ಬನ್ನಿ. ದೇವರು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿ ಕೊಡುವನು ಎಂದು ಇಸ್ರಾಯೇಲ್ ಜನರಿಗೆ ಹೇಳಿದವನು. ಮೋಶೆ ಏನ್ ಹೇಳಿದರೆ, ಇನ್ನೊಂದು ಪ್ರವಾದಿ ಬರ್ತಾನೆ, ಇವನು ಯಾರಂತ ನಿಮಗೆ ಗೊತ್ತಿಲ್ಲ, ಇವನೇ ಮೆಸ್ಸಿಯ, ಇವನೇ ಯೇಸು ಕ್ರಿಸ್ತ. ಅವನ ಮಾತನ್ನು ಇವತ್ತು ನೀವು ಕೇಳಬೇಕು. ಯೋಸೇಫನನ್ನು 2 ಸರ್ತಿ ಅವನ ಸಹೋದರ ಸ್ವೀಕಾರ ಮಾಡಿದರು, ಮೋಶೆಯನ್ನು 2 ಸಾರಿ ಸ್ವೀಕಾರ ಮಾಡಿದರು. ಇವತ್ತು ನೀವು ಸ್ವೀಕಾರ ಮಾಡೋದಾದ್ರೆ ನಿಮಗೆ ನಿತ್ಯ ಜೀವ ಸಿಗ್ತದೆ, ನಿಮಗೆ ರಕ್ಷಣೆ ಸಿಗ್ತದೆ. ಆಮೇಲೆ ಹಲ್ಲೆಲೂಯಾ. ನಂತರ ನೋಡಿ, ಕೆಳಗಿನ ವಾಕ್ಯದಲ್ಲಿ ನಾವು ನೋಡ್ತೀರಾ, ಸೀನಾಯಿ ಬೆಟ್ಟದಲ್ಲಿ ತನ್ನೊಡನೆ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಅಡವಿಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದೈವೋಕ್ತಿಗಳನ್ನು ಹೊಂದಿ ನಮಗೆ ಕೊಟ್ಟವನು. ಏನಂತ ಕೊಟ್ಟಂದ್ರೆ, ಜೀವಕರವಾದ ದೈವೋಕ್ತಿಗಳನ್ನು ಹೊಂದಿ ಮಧ್ಯಸ್ಥನಾಗಿದ್ದು ಯಾರದು? ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನಲ್ಲಿ ಪರಿಚಯ ಮಾಡ್ತಿದ್ದಾನೆ, ಯೇಸು ಕ್ರಿಸ್ತನನ್ನು ಸೆಂಟರ್ ಪೋರ್ಷನ್ ಆಗಿ ಇಡ್ತಾ ಇದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಎಲ್ಲದಲ್ಲಿ ಯಾರನ್ನು ಇಂಪಾರ್ಟೆಂಟ್ ಆಗಿಡಬೇಕು? ಯೇಸುವನ್ನು ಇಡಬೇಕು. ನಿನ್ನ ಎಲ್ಲ ವಿಷಯದಲ್ಲಿ ಯೇಸುವನ್ನು ಮೊದಲಿಡು. ಎಜುಕೇಶನ್ ಅಲ್ಲಿ ಮೊದಲಿಡು, ಬಿಸ್ನೆಸ್ ಅಲ್ಲಿ ಮೊದಲಿಡು. ನಿನ್ನ ಎಲ್ಲ ಜೀವಿತ ಚರಿತ್ರೆಯಲ್ಲಿ ಯೇಸುವಿಗೆ ಮೊದಲ ಸ್ಥಾನ ಕೊಡುವುದಾದರೆ ದೇವರನ್ನು ಎತ್ತುತ್ತಾನೆ, ದೇವರನ್ನು ಆಶ್ರಯಿಸ್ತಾನೆ. ಅಲ್ಲಿ ಹೀಗೆ ಅಲ್ಲಿ ಪ್ರಸಂಗ ಮಾಡ್ತಾ 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 ಬರುವಾಗ ಅವನು ಮುಂದೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಐಗುಪ್ತ ದೇಶದಿಂದ ಸಹ ದೇವರವರನ್ನು ಹೊರಗೆ ತಂದ ನಂತರ ಸಹ ಅವರು ಏನ್ ಮಾಡಿದ್ರು? ದೇವರಿಗೆ ಅವಿಧೇಯರಾದರು. ದೇವರಿಗೆ ಅವಿಧೇಯರಾಗಿ ಇದ್ದುಕೊಂಡು ಏನ್ ಮಾಡಿದ್ರು ಅವರು? ಮೋಶೆ ಸೀನಾಯಿ ಬೆಟ್ಟಕ್ಕೆ ಹೋಗುವಾಗ ಏನ್ ಮಾಡಿದ್ರು ಅವರು? ಆ ದಿನಗಳಲ್ಲಿ ಅವರು ಒಂದು ಬಸವನನ್ನು ಮಾಡಿ, ಏನ್ ಮಾಡಿದ್ರಂತೆ? ಬಸವನನ್ನು ಮಾಡಿ ವಿಗ್ರಹಕ್ಕೆ ಬಲಿಯನ್ನು ಅರ್ಪಿಸಿ ನಮ್ಮ ಕೈಗಳಿಂದ ಮಾಡಿದ ವಸ್ತುಗಳಲ್ಲಿ ಉಲ್ಲಾಸ ಪಟ್ಟರು. ನೀವು ಮೋಶೆಯ ಬಗ್ಗೆ ಮಾತನಾಡ್ತಾ ಇದ್ದೀರಲ್ಲ, ಈ ಮೋಶೆಯನ್ನು ಸಹ ಜನರು ತಿರಸ್ಕಾರ ಮಾಡಿದ್ದಾರೆ. ಮೋಶೆ ಬದಲಿಗೆ ಯಾರಾಗ್ಬೋದಂತೆ? ವಿಗ್ರಹ. ಇವತ್ತು ಸಾಕಿ, ದೇವರು ಬೇಡ, ವಿಗ್ರಹ ಬೇಕು. ಸತ್ಯ ದೇವರನ್ನು ಬಿಟ್ಟು ಸೃಷ್ಟಿ ಮಾಡಿದ ಆ ಒಂದು ಕಲ್ಲುಗಳಿಗೆ, ಸೃಷ್ಟಿ ಮಾಡಿದ ಆ ಒಂದು ಫೋಟೋಗಳಿಗೆ ಪೂಜೆ ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ದೇವರಿಗೆ ಇಷ್ಟು ಸಿಟ್ಟು ಬರ್ಬೋದು. ಆದರೆ ದೇವರವರಿಗೆ ವಿಮುಖನಾಗಿ ಆಕಾಶದ ನಕ್ಷತ್ರ ಗಣವನ್ನು ಪೂಜಿಸುವುದಕ್ಕೆ ಅವರನ್ನು ಒಪ್ಪಿಸಿ ಬಿಟ್ಟನು. ಹಲ್ಲೆಲೂಯಾ. ಏನ್ ಮಾಡಿದ್ರು? ದೇವರು ಬಿಟ್ಟು ಬಿಟ್ರಂತೆ ಅವರ ಕಠಿಣವಾದ ಹೃದಯ. ಹಲ್ಲೆಲೂಯಾ. ನಿಮಗೆ ದೇವರು ಬೇಡಲ್ಲ, ನಾನು ಬೇಡಲ್ಲ ಎಂಬುದಾಗಿ ಅವರನ್ನು ಅದಕ್ಕೆ ಒಪ್ಪಿಸಿದ. ಮತ್ತೆ ಓದಿಯಾ? ಇಸ್ರಾಯೇಲ್ ವಂಶದವರೇ, ನೀವು ಅರಣ್ಯದಲ್ಲಿದ್ದ 40 ವರ್ಷ ನನಗೆ ಯಜ್ಞಗಳನ್ನು ಬಲಿಗಳನ್ನು ಅರ್ಪಿಸುತ್ತಿದ್ದೀರೋ ಇಲ್ಲವಲ್ಲ? ಅದಕ್ಕೆ ಬದಲಾಗಿ ನೀವು ಪೂಜಿಸಬೇಕೆಂದು ಮಾಡಿಕೊಂಡ ಮೂರ್ತಿಗಳನ್ನು, ಅಂದರೆ ಮೋಲೋಕನ ಗುಡಾರವನ್ನು, ರೋಫ ದೇವತೆಯ ನಕ್ಷತ್ರ ರೂಪವನ್ನು ಹೊತ್ತುಕೊಂಡು ಹೋದಿರಿ. ಆದುದರಿಂದ ನಾನು ನಿಮ್ಮನ್ನು ಬಾಬೇಲಿನ ಆಚೆಗೆ ಗಡಿಪಾರು ಮಾಡುವೆನು. ಬಾಬೇಲಿನ ಆಚೆಗೆ ಗಡಿಪಾರು 70 ವರ್ಷ. ಎಷ್ಟು ವರ್ಷ ಮಾಡಿದ? 70 ವರ್ಷ ಬಾಬೇಲಿಗೆ ಗಡಿಪಾರು ಮಾಡಿಕೊಟ್ಟ. ಯಾಕೆ? ಅವ್ರು ಏನ್ ಮಾಡಿದ್ರು? ನಕ್ಷತ್ರಗಳನ್ನು ಪೂಜೆ ಮಾಡಿದ್ರು, ಬಸವನ ಮೂರ್ತಿಯನ್ನು ಪೂಜೆ ಮಾಡಿದ್ರು. ದೇವರಿಗೆ ಅದಕ್ಕೆ ಸಿಟ್ಟು ಬಂದು ಏನ್ ಮಾಡಿದ? ಎಲ್ಲಿಗೆ? ಬಾಬೇಲಿಗೆ ಗಡಿಪಾರು ಮಾಡಿದ್ದಾರೆ. ಇವತ್ತು ನೋಡಿ, ಏನು ಮಾಡೋದು? ಅವ್ರು ಯಾರು ಮಾಡೋದು? ದೇವರೇ ಮಾಡೋದು. 70 ವರ್ಷದ ನಂತರ ದೇವರು ಹೇಳ್ತಾನೆ, ಅವರನ್ನು ಬಿಡುಗಡೆ ಮಾಡಿದ್ದಾರೆ. ನೋಡಿ, ಒಂದೊಂದು ವಿಷಯದಲ್ಲಿ ದೇವರಿಗೆ ಗೊತ್ತಿಲ್ಲದೆ ಯಾವುದು ನಡೀತಾ ಇಲ್ಲ. ಹೀಗೆ ಅಲ್ಲಿ ಕೆಳಗೆ ಬರ್ತಾ ಇರುವಾಗ
ಅಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ದೇವದರ್ಶನ ಗುಡಾರದ ಬಗ್ಗೆ ಅಲ್ಲಿ ಬರೆಯುತ್ತಾನೆ. ದೇವದರ್ಶನ ಗುಡಾರದ ಬಗ್ಗೆ ಬರೆಯಲ್ಪಟ್ಟಾಗ ನಾವು ನೋಡ್ತೇವೆ, ಬೇಗನೆ ಹೋಗ್ತೇನೆ, 47ನೇ ವಾಕ್ಯದಲ್ಲಿ ನೋಡಿ, ಅಲ್ಲಿ ನೋಡಿ ಅದರ ಮೇಲೆ 46ನೇ ವಾಕ್ಯ. ಕೇಳಿಕೊಂಡನು. ಅಲ್ಲಿ ದೇವರ ಆಲಯವನ್ನು ಕಟ್ಟಿದ್ರು, ಸೊಲೊಮೋನ ಕಟ್ಟಿದ. ಆದ್ರೆ ನಮ್ಮ ದೇವರು ಎಲ್ಲಿ ವಾಸ ಮಾಡುವುದಿಲ್ಲ, ಕೈಯಲ್ಲಿ ಕಟ್ಟಿದ ಆಲಯದಲ್ಲಿ ವಾಸ ಮಾಡುವುದಿಲ್ಲ. ಇವತ್ತು ನನ್ನಲ್ಲಿ ನಿನ್ನಲ್ಲಿ ವಾಸ ಮಾಡ್ತಾರೆ. ಹಲ್ಲೆಲೂಯಾ. ಅವರ ಕಣ್ಣುಗಳು ತೆರೆಯುವ ಒಂದು ಪ್ರಸಂಗ ಮಾಡ್ತಾ ಇದ್ದಾರೆ. ನಂತರ ಆಕಾಶ ಆತನಿಗೆ ಸಿಂಹಾಸನ, ಭೂಮಿ ಆತನಿಗೆ ಪಾದ ಬಿಟ್ಟ. ಆತನಿಗೆ ಇನ್ನೆಂತ ಮನೆಯನ್ನು ನೀವು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ? ಬಲವಾದ ಒಂದು ಸಂದೇಶ ಯಾರಿಗೆ ಕೊಡ್ತಾ ಇದ್ದಾರೆ? ಯಾರಿಗೆ ಕೊಡ್ತಿದ್ದಾರೆ? ಮಹಾಯಾಜಕ ಇವರು ಪ್ರೀಚ್ ಮಾಡುವವರು, ಇವರ ಮುಂದೆ ಅವರು ಪ್ರೀಚ್ ಮಾಡ್ತಾ ಇದ್ದಾರೆ. ಎಂತ ಜ್ಞಾನದಿಂದ ತುಂಬಲ್ಪಟ್ಟಿದ್ದಾರೆ, ಎಂತ ಧೈರ್ಯದಿಂದ ತುಂಬಲ್ಪಟ್ಟಿದ್ದಾರೆ. ಹಲ್ಲೆಲೂಯಾ. ನಂತರ ನೋಡಿ, ಬೇಗನೆ ಓದಿ 50ನೇ ವಾಕ್ಯ. ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನ್ನ ಪಾದಗಳಿಗೆ ಪೀಠ. ನೀವು ನನಗೆ ಎಂತ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಯಾವುದು? ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತಲ್ಲ ಎಂಬುದಾಗಿ ಕರ್ತನು ಹೇಳುತ್ತಾನೆ ಎಂದು ಪ್ರವಾದಿಯು ನುಡಿದಿದ್ದಾನೆ. ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿದಲ್ಲ ಎಂಬುದಾಗಿ ಕರ್ತನು ಹೇಳುತ್ತಾನೆ ಎಂಬುದಾಗಿ ಪ್ರವಾದಿಗಳು ನುಡಿದಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನೀವು ಆಲಯದ ವಿಷಯ ಮಾತನಾಡ್ತೀರಿ, ಆಲಯವನ್ನು ಕೆಡಿದ್ದೇನೆ ಎಂಬುದಾಗಿ ಹೇಳ್ತಿದ್ದೀರಿ. ಆಲಯ ಅಂದ್ರೆ ಏನಂತ ನಿಮಗೆ ಗೊತ್ತುಂಟಾ? ಹಲ್ಲೆಲೂಯಾ ಎಂಬುದಾಗಿ ದೊಡ್ಡ ಪ್ರಸಂಗ ಕೊಡ್ತಾ ಇದ್ದಾರೆ. ಮತ್ತೆ ಹೇಳ್ತಾ ಇದ್ದೇನೆ, ಯೋಸೇಫನ 2ನೇ ಸಾರಿ ಏನ್ ಮಾಡಿದ್ರು ಅವರು? ಸ್ವೀಕಾರ ಮಾಡಿದ್ರು. ಮೋಶೆಯನ್ನು ಏನ್ ಮಾಡಿದ್ರು ಅವರು? ಸ್ವೀಕಾರ ಮಾಡಿದ್ರು. ಆದ್ರೆ ಇವರ ಬಗ್ಗೆ ಹೇಳ್ತಾರೆ, ಓದಿ ನೋಡಿ ಎಷ್ಟು ವಾಕ್ಯ. ಚಂಡಿಗಳೇ ಚಂಡಿ ಮನಶುದ್ಧಿಯು ಚಂಡಿಗಳೇ ಮನಶುದ್ಧಿಯು ಕರ್ಣಶುದ್ಧಿಯು ಇಲ್ಲದವರೇ. ಯಾವುದು ಮನಶುದ್ಧಿ ಸಹ ಇಲ್ಲ, ಈಗ ಸಹ ಹೇಳುವುದಿಲ್ಲ, ಅವರಿಗೆ ಹೃದಯ ಸಹ ಇಲ್ಲ. ಡೈರೆಕ್ಟ್ ಆಗಿ ಹೇಳ್ಬೇಕಾದ್ರೆ ಅವನಿಗೆ ಎಷ್ಟೊಂದು ಧೈರ್ಯ. ಹೌದಾ? ಅಲ್ಲಿ ಸ್ಥಾನಿಕನಾದ ಯೋಬನಿಗಿದೆ ಧೈರ್ಯ ಇತ್ತು, ಪ್ರಸಂಗ ಮಾಡುವವರಿಗೆ ಧೈರ್ಯ ಬೇಕು. ಅಲ್ಲಿ ಇದ್ದದಿಂದ ಹೇಳುವಾಗ ಧೈರ್ಯಶಾಲಿಯಾಗಿರ್ತಾರೆ. ಒಬ್ಬರನ್ನು ಮೆಚ್ಚುವ ಪ್ರಸಂಗ ಮಾಡಬಾರ್ದು. ಅಲ್ಲಿ ಇವತ್ತೆಲ್ಲ ಮೆಚ್ಚಿಸುವ ಪ್ರಸಂಗ ನಡೀತದೆ. ಆಮೇಲೆ ಅಲ್ಲಿ ಪೌಲ ಹೇಳ್ತಾನೆ, ನಾನು ಮನುಷ್ಯರನ್ನು ಮೆಚ್ಚಿಸುವುದಾದರೆ ದೇವರ ಸೇವಕನಲ್ಲ. ನಾನು ಹೇಳ್ತೀನಿ, ಇವತ್ತು ನಾವು ದೇವರನ್ನು ಮೆಚ್ಚಿಸುವ ಪ್ರಸಂಗ ಮಾಡಬೇಕು. ಅಲ್ಲಿ ಸ್ಟೆಫನನ ಪ್ರಸಂಗ ದೇವರು ಮೆಚ್ಚಿಸುವ ಪ್ರಸಂಗ. ಅವ್ರು ಹೇಳ್ತಾರೆ, ಚಂಡಿಗಳೇ, ಕರ್ಣಶುದ್ಧಿ ಇಲ್ಲದವರೇ, ನಿಮ್ಮ ಪಿತೃಗಳು ಹೇಗೋ ಹಾಗೆಯೇ ಯಾವಾಗಲೂ ಪವಿತ್ರಾತ್ಮನನ್ನು ಎದುರಿಸುವವರಾಗಿದ್ದೀರಿ. ಏನಂತೆ? ನಿಮ್ಮ ಪಿತೃಗಳು ಹೇಗೋ ಹಾಗೆ ನೀವು ಯಾವಾಗಲೂ ಪವಿತ್ರಾತ್ಮನನ್ನು ಎದುರಿಸ್ತಿದ್ದೀರಿ. ನೀವು ನನ್ನನ್ನು ಎದುರಿಸುವುದಲ್ಲ, ನನ್ನ ಒಳಗೆ ಪವಿತ್ರ ಆತ್ಮನನ್ನು ಎದುರಿಸ್ತಿದ್ದೀರಿ. ನಾನು ಹೇಳ್ತೀನಿ, ಇವತ್ತು ನಿನ್ನನ್ನು ಯಾರಾದ್ರೂ ಎದುರಿಸುವುದಾದ್ರೆ ಅದು ನಿನ್ನನ್ನಲ್ಲ, ದೇವರನ್ನು ಎದುರಿಸುತ್ತಾರೆ. ಯಾಕಂದ್ರೆ ನೀನು ದೇವರ ಆಲಯವಾಗಿದ್ದೀರಿ. ದೇವರ ಆತ್ಮ ನಿನ್ನೊಳಗೆ ಏನ್ ಮಾಡ್ತಾರೆ? ವಾಸ ಮಾಡ್ತಾರೆ. ಅಲ್ಲಿ ನಾನು ಹೇಳ್ತೇನೆ, ನೀನು ಯಾರದ್ದು ಇವತ್ತು ತಿಳಿದುಕೊಳ್ಬೇಕು. ಇವತ್ತು ನಾನು ಹೇಳ್ತೇನೆ, ಅನೇಕರಿಗೆ ಕರ್ಣಶುದ್ಧಿ ಇಲ್ಲ, ಹೃದಯ ಇಲ್ಲ, ಚಂಡಿಗಳಾಗಿದ್ದಾರೆ. ಆದ್ರೆ ಇವತ್ತು ದೇವರ ವಾಕ್ಯದ ಮೂಲಕ ನೀವು ಚಂಡಿಗಳಲ್ಲ ಅಂತ ಗೊತ್ತಾಗಿದೆ, ನೀವು ಕರ್ಣಶುದ್ಧಿಗಳಲ್ಲ ಅಂತ ಗೊತ್ತಾಗಿದೆ, ನೀವು ಹೃದಯ ದೇವರಿಗೆ ಕೊಟ್ಟವರಿಗೆ ಎಂಬುದಾಗಿ ವಾಕ್ಯ ಅಂತಂದ್ರು. ನಂತರ ಅವ್ರು ಹೇಳ್ತಾನೆ, ನೀವು ಏನ್ ಮಾಡಿದ್ರಿ? ಅಂದು ಪ್ರವಾದಿಗಳು ಏನ್ ಮಾಡಿದ್ರು? ದೇವರ ವಿಷಯವಾಗಿ ನೀವು ಅವರನ್ನು ಕೊಲ್ಲಿಸಿದ್ರಿ. ಅವರು ಆ ನೀತಿ ಸ್ವರೂಪನ ಆಗಮನದ ವಿಷಯದಲ್ಲಿ ಮುತ್ತರಿಸಿದವರನ್ನು ಕೊಂದಿದ್ದೀರಿ. ಮತ್ತೆ ನೀವು ಈಗ ಆತನನ್ನು ಹಿಡಿಕೊಟ್ಟು ಕೊಂದವರಾಗಿರಿ. ದೇವದೂತನ ಮೂಲಕ ನೇಮಕವಾದ ಧರ್ಮಶಾಸ್ತ್ರವನ್ನು ನೀವು ಹೊಂದಿದವರಾದರೂ ಅದನ್ನು ಅನುಸರಿಸುವುದಿಲ್ಲ. ನಿಮಗೆ ಗೊತ್ತು, ಕೈಗೆ ಗೊತ್ತು, ಅದೇ ಎಂತ ಗೊತ್ತಿಲ್ಲ. ನಿಮಗೆ ಮಣ್ಣು ಗೊತ್ತಿರೋದು ಎಷ್ಟು ಜನರಿಗೆ ಬಾಯಿಗಳು ಇರ್ತಾವ, ಎಲ್ಲರ ಮನೆಯಲ್ಲಿ ಬಾಯಿಗಳು. ಆದ್ರೆ ಅದರೊಳಗೆ ಏನುಂಟಂತ ಅವರಿಗೆ ಗೊತ್ತಿಲ್ಲ. ಇವರಿಗೆ ನಿಮ್ಮ ಕೈಯಲ್ಲಿ ಧರ್ಮಶಾಸ್ತ್ರ ಉಂಟು, ಅದೇ ನೀವು ನಡೆಯುವವರಲ್ಲ, ನೀವು ಕಾಲು ಹೇಳುವವರು ಮಾತ್ರ. ದೇವರ ಮಕ್ಕಳಿಗೆ ಈ ವಾಕ್ಯ ಕೊಟ್ಟಾಗ ಅಲ್ಲಿ ನೀವು ಕೇಳಲಿಕ್ಕೆ ಮಾತ್ರ ಅಲ್ಲ, ಕೇಳಿದ್ರೆ 30%, ಓದಿದ್ರೆ 30%, ನಡೆದ್ರೆ 40%, ಕೊಟ್ಟರೆ 100%. ನಾನು ಹೇಳ್ತೀನಿ, ಎಷ್ಟು ಜನ 100% ಬೇಕು? 30% ಬೇಡ ನಮಗೆ, 60% ಬೇಡ ನಮಗೆ. ಕೊಡುವುದಾದ್ರೆ ಎಷ್ಟು ಪರ್ಸೆಂಟ್ ಬೇಕು? 100%.
ಸ್ಟೆಫನ್ 100% ಆಗಿ ರಿಚ್ ಮಾಡ್ತಾ ಇದ್ದಾನೆ. ಅವನಿಗೆ ಗೊತ್ತುಂಟು ದೇವರು ಯಾರು ಎಂಬುದಾಗಿ. ಹಲ್ಲೆಲೂಯಾ. ನಂತರ ವಾಕ್ಯ ಬೇಗ ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಇದೆಲ್ಲ ಹೇಳಿದ್ರೆ ಚಂಡಿಗಳೇ ಅಡ್ಡಚಂದಿಗಳೇ ಇರುವಾಗ ಅವರಿಗೆ ಹೇಳಿದಂತೆ ರೌದ್ರ ಉಳ್ಳವರಾಗಿ ಹಲ್ಲು ಕಡಿದರು. ಆದರೆ ಅವರು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು ಅಗೋ ಆಕಾಶವು ತೆರೆದಿರುವುದನ್ನು ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ. ಇವರು ಎಂತ ಮಾಡ್ತಾರಂತೆ? ಕಲ್ಲು ತೆಗೆದು ಯಾರಿಗೆ ಹೊಡಿತಾ ಇದ್ದಾರೆ? ಸ್ಟೆಫನಿಗೆ ಹೊಡೆಯುವಾಗ ಇವನು ಯಾರು ನೋಡ್ತಿದ್ದಾನೆ? ಯೇಸು ಸ್ವಾಮಿ ನಿಂತಿರುವುದನ್ನು ನೋಡ್ತಾ ಇದ್ದಾನೆ. ನಾನು ಹೇಳ್ತೇನೆ, ಪ್ರಾಬ್ಲಮ್ ಎಲ್ಲಿ ಬರ್ತದೆ, ಪ್ರಾಬ್ಲಮ್ ನೋಡ್ಬೇಡ. ನನ್ನ ಮನೆಯಲ್ಲಿ ಹೀಗೆ ಕುಗ್ಗಿ ಹೋಗಿರುವುದು, ಹೇಗೆ ಈ ವ್ಯತ್ಯ ಪಡುವುದು, ಯಾಕೆ? ಯಾರ ನಿರೀಕ್ಷಿಸು? ದೇವರನ್ನೇ ನಿರೀಕ್ಷಿಸು. ಅವನೇ ಸಹಾಯ ರಕ್ಷಕನಾಗಿದ್ದಾನೆ. ಸ್ಟೆಫನನ್ನು ಯಾರು ನೋಡ್ತಾ ಇದ್ದಾನೆ? ದೇವರನ್ನು ನೋಡ್ತಾರೆ. ಯೇಸು ಕ್ರಿಸ್ತನನ್ನು ನೋಡ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಯಾರನ್ನು ಬರಮಾಡಲಿಕ್ಕೆ ರೆಡಿಯಾಗಿದ್ದಾನೆ? ಸ್ಟೆಫನನ್ನು ವೆಲ್ಕಮ್ ಮಾಡಲಿಕ್ಕೆ ನಿಂತಿದ್ದಾನೆ. ನನ್ನ ಮಗನೇ ಶಾಬಾಸ್, ನಿನಗೆ ನಾನು ಕೊಟ್ಟ ಜ್ಞಾನ ಸಾರ್ಥಕವಾಯಿತು, ನಾನು ಕೊಟ್ಟ ಅಭಿಷೇಕ ಸಾರ್ಥಕವಾಯಿತು. ಅಲ್ಲಿ ನಿನ್ನನ್ನು ನಾನು ವೆಲ್ಕಮ್ ಮಾಡ್ತಿದ್ದೇನೆ. ನೀನು ಭಯಪಡಬೇಡ. ನಿನಗೊಂದು ಅನಂತ ಜೀವಿತ ಉಂಟು, ನಿನಗೆ 1000 ವರ್ಷ ಜೀವಿತ ಉಂಟು, ನಿನಗೆ ನನ್ನಲ್ಲಿ ಒಳ್ಳೆಯ ಪಾಲು ಕೊಟ್ಟಿದ್ದೇನೆ ನಾನು. ನೀನು ನಂಬಿಕಸ್ಥನಾದ ಹಾಳು. ಎಂತ ಒಂದು ದೇವರ ಸೇವಕನಾಗಿದ್ದ. ಯಾರು? ಸ್ಟೆಫನಾಗಿದ್ದ. ಬೇರೆಯವರಾದ್ರೆ ಬಾಯಿ ಮುಚ್ಚಿಟ್ಟಿದ್ರು, ಇವನ ಬಾಯಿ ಮುಚ್ಚಲಿಕ್ಕೆ ಆಗಲಿಲ್ಲ. ಇವನು ಬಾಯಿ ತೆರೆದದ್ದು ನೋಡಿ, ಅಲ್ಲಿ ಒಂದಾದ್ರೂ ಅವರು ಮಾತನಾಡಿದ ಉಂಟ. ಎದುರು ಮಾತನಾಡದ ಬಾಯಿ ಅವನಿಗೆ ಗೊತ್ತಾಗ್ತದೆ. ಆಗ ಏನು ಮಾಡ್ತಾನೆ? ಪರಲೋಕದಲ್ಲಿ ಯಾರು ಎದ್ದು ನಿಂತದ್ದು? ಯಾರು? ಯೇಸು ಕ್ರಿಸ್ತರು ಎದ್ದು ಕಂಡನ್ನು ನೋಡ್ತಾ ಇದ್ದಾನೆ. ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸಾವ್ಲನೆಂಬ ಒಬ್ಬ ಯೌವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು. ಅವರು ಸ್ಟೇಫನ್ನ ಮೇಲೆ ಕಲ್ಲೆಸಿ ಇಡ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೆ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಆಮೆನ್. ಹಲ್ಲೆಲೂಯಾ. ಸ್ಟೆಫನನ್ನು ಹೇಗೆ ಪ್ರಾಣ ಕೊಟ್ಟ? ಯೇಸು ಸ್ವಾಮಿ ಹೇಗೆ ಪ್ರಾಣ ಕೊಟ್ಟ? ಹಾಗೆ ಸ್ಟೆಫನನ್ನು ಸಹ ಪ್ರಾಣ ಕೊಡ್ತಾ ಇದ್ದಾನೆ. ಯೇಸು ಸ್ವಾಮಿ ಏನ್ ಹೇಳ್ತಾನೆ? ಸಾಯುವಾಗ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ ಅಂತ ತಂದೆ ಕೈ ಕೊಟ್ಟ ಹಾಗೆ ಸ್ಟೆಫನ್ ಹೇಳ್ತಾನೆ, ನನ್ನ ಆತ್ಮವನ್ನು ನಿನ್ನ ಕೈಗೆ ಕೊಡ್ತೇನೆ. ಅವರ ಪ್ರಾರ್ಥನೆ ಇದಾಗಿದೆ, ನನ್ನ ಆತ್ಮವನ್ನು ನಿನ್ನ ಕೈಗೆ ಕೊಡ್ತೇನೆ. ಇನ್ನೊಂದು ಏನು ಪ್ರಾರ್ಥನೆ ಅನ್ನೋದು? ಈ ಪಾಪವನ್ನು ಅವರ ಮೇಲೆ. ಯೇಸು ಸ್ವಾಮಿ ಹೇಗೆ ಪ್ರಾರ್ಥನೆ ಮಾಡಿದ್ರು? ಅವ್ರು ಏನ್ ಮಾಡ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ. ಅವರನ್ನು ಕ್ಷಮಿಸು. ಸ್ಟೆಫನನ್ನು ಸಾಧಾರಣವಾಗಿ ಆ 7 ಜನರಲ್ಲಿ ಅಭಿಷೇಕವಾಗಿ ಮಾಡಲ್ಪಟ್ಟ ಒಂದು ಸಾಧಾರಣ ಕೆಲಸಕ್ಕೆ ನೇಮಿಸಲ್ಪಟ್ಟ ಸ್ಟೆಫನ ಚರಿತ್ರೆ ಪುಸ್ತಕದಲ್ಲಿ ಬರಲಿಕ್ಕೆ ಸಾಧ್ಯವಾಯಿತು. ಚರಿತ್ರೆ ಪುಸ್ತಕದಲ್ಲಿ ಬರಲಿಕ್ಕೆ ಕಾರಣ ದೇವರು ಕೊಟ್ಟ ಜ್ಞಾನವಾಗಿದೆ. ಇವತ್ತು ನಾವು ಅದೇ ಜ್ಞಾನ ದೇವರಿಗೆ ಕೊಡ್ತಾನೆ. ನಿನ್ನ ದೇವರ ಜ್ಞಾನ ಹೊಂದಿದ್ದರೆ ನಿನ್ನ ಯಾರು ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ. ದೇವರ ಜ್ಞಾನದಲ್ಲಿ ನಾವು ನಡೆಯಬೇಕು. ಯಾಕೆ ಗೊತ್ತಿಲ್ಲ? ಸ್ಟೆಫನನ್ನು ನಿಜವಾಗಿ ಯಾರನ್ನು ಪ್ರೀತಿ ಮಾಡಿದ? ದೇವರನ್ನು, ಯೇಸುವನ್ನು ಪ್ರೀತಿ ಮಾಡಿದ. ನೇರವಾಗಿ ಅವರಿಗೆ ಡೈರೆಕ್ಟ್ ಆಗಿ ಹೇಳ್ತಾರೆ. ಅಲ್ಲಿ 2ನೇ ಸಾರಿ ಸ್ವೀಕಾರ ಮಾಡಿದರು. ಇವತ್ತು ಸಹ ಅನೇಕರು ಯೇಸು ಸ್ವಾಮಿಯನ್ನು ರಿಜೆಕ್ಟ್ ಮಾಡಿದ್ರೆ ಅಲ್ಲಿ ಅವರು ಇವತ್ತು ಸಹ ಕರೆ ಕೊಡ್ತಾ ಇದ್ದಾರೆ, ಈಗಲೂ ಅದನ್ನು ನನ್ನ ಬಳಿಗೆ ಬನ್ನಿರಿ, ಈಗಲೂ ಅದನ್ನು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ಹಲ್ಲೆಲೂಯಾ. ನನ್ನ ನೊಗವನ್ನು ಹೊರ್ರಿ, ಎಲ್ಲೇ ಕಷ್ಟಪಡುವವರು ಹೊರಗುತ್ತವರೇ, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಇವತ್ತು ಸಹ ಈ ಸತ್ಯವೇದದ ವಾಕ್ಯವನ್ನು ಹಿಡಿದುಕೊಂಡು ಆತನು ಕರೆಯುತ್ತಿದ್ದಾನೆ. ಲೋಕದ ಕಟ್ಟ ಕಡೆಗೆ ಸುವಾರ್ತೆ ಸಾರಿ ಎಂಬುದಾಗಿ ಹೇಳಿದ ದೇವರು. ಇವತ್ತು ಈ ಸುವಾರ್ತೆ ಇವತ್ತು ತನಕ ಸಾರ್ಥ ಉಂಟು. ಯಾಕೆ ಹೇಳಿದ್ರೆ ಯಾರು ನಾಶವಾಗಬಾರದು, ಎಲ್ಲರೂ ದೇವರ ಬಳಿಗೆ ಬರಬೇಕೆಂಬುದಾಗಿ. ಇವತ್ತು ನಾನು ಹೇಳ್ತೇನೆ, ನಮ್ಮ ಜೀವಿತದಲ್ಲಿ ಒಂದೇ ಗುರಿಯಾಗಿರಬೇಕು. ದೇವರೇ, ನನ್ನ ಪ್ರಾಣ ಇರುವವರೆಗೂ ನಿನ್ನನ್ನು ನಾನು ಪ್ರೀತಿಸ್ತೇನೆ. ಈ ಉಸಿರು ಹೋಗುವ ತನಕ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಯಾಕಂದ್ರೆ ಅವರು ಒಳ್ಳೆ ದೇವರಾಗಿದ್ದಾರೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ನಿಲ್ಲುವ ಎಷ್ಟು ಜನ ಹೇಳ್ತೀರಿ, ನನ್ನ ದೇವರು ಒಳ್ಳೆಯವರು, ನನ್ನ ದೇವರು ಒಳ್ಳೆಯವರು. ಸ್ಟೆಫನನು ದೇವರ ಒಳ್ಳೆತನವನ್ನು ಹೇಳಿಕೆ ಸ್ಟಾರ್ಟ್ ಮಾಡಿದ. ಅಬ್ರಹಾಮನಿಗೆ ದೇವರ ಆಲಯ ಇರಲಿಲ್ಲ. ಅವನು ಹೋದ ಕಡೆಯಲ್ಲ ಅವನು ಏನು ಮಾಡಿದ ಅಂತ ಹೇಳಿದ್ರೆ, ಯಜ್ಞವೇದಿಯನ್ನು ಕಟ್ಟಿದ, ಗುಡಾರವನ್ನು ಕಟ್ಟಿದ. ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಯಜ್ಞವೇದಿಯನ್ನು ಕಟ್ಟಿದವರು. ಯಾವ ದೇವರ ಆಲಯ ಇರಲಿಲ್ಲ. ಇವತ್ತು ನೀನು ಎಲ್ಲೆಲ್ಲಿ ಹೋಗ್ತೀನಿ
ಅಲ್ಲೆಲ್ಲ ದೇವರ ಯಜ್ಞವೇದಿಯಾಗಿ ನೀನೇ ಇದ್ದೀರಿ. ಎಷ್ಟು ಜನ ನಂಬ್ತೀರಿ ಅಕ್ಕ? ಹಲ್ಲೆಲೂಯಾ. ಮೋಶೆಯ ಬಗ್ಗೆ ನೋಡುವುದಾದ್ರೆ ಮೋಶೆಯನ್ನು ಅನೇಕರು ತಿರಸ್ಕಾರ ಮಾಡಿದರು. ಅದೇ ಮೋಶೆಯನ್ನು ದೇವರು ಸ್ವೀಕರಿಸುವಂತೆ ಮಾಡಿದರು. ಯೋಸೇಫನನ್ನು ತಿರಸ್ಕಾರ ಮಾಡಿದರು, ಆದ್ರೆ ಎರಡನೇ ಬಾರಿ ಅವನು ಸ್ವೀಕಾರ ಮಾಡಿದರು. ಸ್ಟೆಫನರು ಹೇಳುತ್ತಿದ್ದಾರೆ, ಇವತ್ತು ನಿಮಗೆ ಚಾನ್ಸ್ ಕೊಡ್ತಾ ಇದ್ದೇನೆ, ಈಗಲಾದರೂ ನೀವು ಆತನ ಕಡೆಗೆ ತಿರುಗಿರಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಧರ್ಮಶಾಸ್ತ್ರ ಹಾಳು ಮಾಡಲಿಕ್ಕೆಲ್ಲ ಬಂದದ್ದು, ಧರ್ಮಶಾಸ್ತ್ರವನ್ನು ನೆರವೇರಲಿಕ್ಕೆ ನಾನು ಬಂದದ್ದು ಎಂಬುದಾಗಿ. ಇವತ್ತು ಧರ್ಮಶಾಸ್ತ್ರ ಬರೆದ ಎಲ್ಲ ವಿಷಯ ನಡೀಲಿಕ್ಕೆ ಹೋಗ್ತಾ ಉಂಟು. ಸತ್ಯವೇದದಲ್ಲಿ ಏನೆಲ್ಲ ಬರ್ತದೆ ಅದೆಲ್ಲ ನಡೀತಾ ಉಂಟು. ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ. ಒಳ್ಳೆಯ ದೇವರು, ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ. ನನಗಾಗಿ ಜೀವ ಕೊಟ್ಟು ನನ್ನ ರಕ್ಷಿಸಿದ ಯೇಸುವೇ. ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ. ನನಗಾಗಿ ಜೀವ ಕೊಟ್ಟು ನನ್ನ ರಕ್ಷಿಸಿದ ಯೇಸುವೇ. ನನ್ನ ಪಾಪವೆಲ್ಲ ಪರಿಹರಿಸಿ, ನನ್ನ ಪಾಪವೆಲ್ಲ ಪರಿಹರಿಸಿ, ನಿನ್ನ ಮಗನಾಗಿ ಮಾಡಿಕೊಂಡೆ. ನನ್ನ ಪಾಪವೆಲ್ಲ ಪರಿಹರಿಸಿ, ನಿನ್ನ ಮಗನಾಗಿ ಮಾಡಿಕೊಂಡೆ. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ನೀವು ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ನೀವು ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ಎಷ್ಟು ಜನ ಹೇಳ್ತೀರಿ, ನಾನು ದೇವರ ಸೇವೆ ಮಾಡ್ತೇನೆ, ನನಗೆ ಕೊಡಲ್ಪಟ್ಟ ಸಮಯದಲ್ಲಿ ದೇವರಿಗೆ ಎಲ್ಲ ಅವಕಾಶವನ್ನು ಉಪಯೋಗಿಸ್ತೇನೆ, ದೇವರಿಗೋಸ್ಕರ ನಾನು ಮುಂದೆ ಹೋಗುತ್ತೇನೆ. ಆತನು ಒಳ್ಳೆಯ ದೇವರಾಗಿದ್ದ, ನನಗೋಸ್ಕರ ಪ್ರಾಣ ಕೊಟ್ಟವನು. ಸ್ಟೆಫನಿಗೆ ಒಂದು ಗೊತ್ತಾಯ್ತು, ನನಗೋಸ್ಕರ ಪ್ರಾಣ ಕೊಟ್ಟ ದೇವರಿಗೆ ನಾನು ಪ್ರಾಣ ಕೊಡಲಿಕ್ಕೆ ಸಿದ್ಧರಾಗಿದ್ದೇನೆ ಎಂಬುದಾಗಿ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ದೇವರು ನಮ್ಮ ಪ್ರಾಣ ಕೇಳುವುದಿಲ್ಲ, ನಮ್ಮಲ್ಲಿ ಆತನ ಚಿತ್ತ ನೆರವೇರಿಸ್ತಾನೆ, ನಮ್ಮಲ್ಲಿ ಆತನ ಸಂಕಲ್ಪಿಸಿದ್ದು ನೆರವೇರಿಸ್ತಾನೆ. ಇವತ್ತು ದೇವರ ವಾಕ್ಯ, ನೀನು ದೇವರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತವಕ ಮಾಡಿ ಎಂಬುದಾಗಿ. ಇವತ್ತು ನಾವೆಲ್ಲರೂ ಸೇರಿ ಆತನ ರಾಜ್ಯಕ್ಕೋಸ್ಕರ ತವಕ ಮಾಡುವ, ಆತನ ರಾಜ್ಯದಲ್ಲಿ ಪಾಲು ತೆಗೆದುಕೊಳ್ಳುವ, ಆತನಿಗೋಸ್ಕರ ಅನೇಕ ಆತ್ಮಗಳನ್ನು ಗೆಲ್ಲುವ. ಥ್ಯಾಂಕ್ ಯು ಕರ್ತನೇ, ನಿನಗೆ ಸ್ತೋತ್ರಪ್ಪ. ಇವತ್ತು ವಾಕ್ಯದೊಂದಿಗೆ ಮಾತನಾಡೋದಕ್ಕೆ ನಿನಗೆ ಸ್ತೋತ್ರಪ್ಪ. ಪ್ರಾರಂಭದಲ್ಲಿ ನಿನ್ನ ಆತ್ಮನ ಚಾಲನೆ ಉಂಟಾದಕ್ಕೆ ನಿನಗೆ ಸ್ತೋತ್ರಪ್ಪ. ದೇವರ ಆರಾಧನೆಗೆ ವೈಭವಕ್ಕೆ ಸ್ತೋತ್ರ, ವಚನದೊಂದಿಗೆ ಮಾತನಾಡೋದಕ್ಕೆ ಸ್ತೋತ್ರ, ಸಾಕ್ಷಿಯ ಮೂಲಕ ಮಾತಾಡೋದಕ್ಕೆ ಸ್ತೋತ್ರ, ಕೀರ್ತನ ಮೂಲಕ ಮಾತನಾಡೋದಕ್ಕೆ ಸ್ತೋತ್ರ. ದೇವರು ಈ ಬಂದ ಎಲ್ಲರನ್ನು ಆಶೀರ್ವಾದ ಮಾಡುತ್ತೇವೆ. ಯೋಸೇಫನನ್ನು ಎಲ್ಲ ಸಂಕಟದಿಂದ ದೇವರೇ ಹೊರಗೆ ತಂದ ದೇವರೇ, ನಿನ್ನ ಮಕ್ಕಳನ್ನು ಎಲ್ಲ ಸಂಕಟದಿಂದ ಹೊರಗೆ ತಂದು ನಿನ್ನ ಸಂಕಲ್ಪ ನೆರವೇರಿಸುವುದಕ್ಕೆ ಸ್ತೋತ್ರ, ನಿನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸ್ತೋತ್ರ. ಇವರು ಹೀಗೆ ಇರುವುದಿಲ್ಲ ಸ್ವಾಮಿ, ಬಿಡುಗಡೆಯೊಂದಿಗೆ ಜಯದೊಂದಿಗೆ ನಿನ್ನ ಸೇವೆ ಮಾಡ್ತಾರೆ, ಅದಕ್ಕೆ ಸ್ತೋತ್ರಪ್ಪ. ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಆಗ್ತಾರೆ, ಆರ್ಥಿಕವಾಗಿ ಅಭಿವೃದ್ಧಿ, ಆರ್ಥಿಕವಾಗಿ ಅಭಿವೃದ್ಧಿ, ಮಾನಸಿಕ ಭೌತಿಕವಾಗಿ ಅಭಿವೃದ್ಧಿ. ಇವರು ಅನೇಕ ಜನರ ಮುಂದೆ ನಿಲ್ಲಿಸಾರೆ, ಅನೇಕ
ಸ್ವಾಮಿ. ಎಲ್ಲ ನಿಮ್ಮ ಕರೆಗೆ ಒಪ್ಪಿಸಿ ಪ್ರಾರ್ಥನೆ ಕೇಳಿದಕ್ಕೆ ನಿನಗೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ಸ್ವಾಮಿ ನಿನಗೊಬ್ಬನಿಗೆ ಸಲ್ಲಿಸ್ತೇನೆ ದೇವರೇ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಆ ಹಾಲೆಲೂಯಾ. ಅತ್ಯ ಆಶೀರ್ವಾದ ಪಡೆದುಕೊಳ್ಳಿ. ಥ್ಯಾಂಕ್ ಯು ಲಾರ್ಡ್. ಪ್ಲೀಸ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿತ್ಯ ನಿರಂತರವಾಗಿರಲಿ. ಆಮೇಲೆ